ಅಂದರೆ ಕರ್ನಾಟಕ ತಮಿಳುನಾಡು ನಡುವೆ ಪ್ರೀತಿನೂ ಇದೆ ಅಂತ ತೋರಿಸೋದೊಂದು ಪ್ರಯತ್ನ ಸರ್ ಅಷ್ಟೇ. ನಮ್ಮಿಬ್ಬರು ನಡುವೆನೂ ಒಂದು ಪ್ರೀತಿ ಇದೆ, ಭಾಷೆ ಜೊತೆ ಒಂದು ಪ್ರೀತಿ ಇದೆ, ಗಡಿಯಲ್ಲಿ ಒಂದು ಪ್ರೀತಿ ಇದೆ, ಅದೇ ಅಲ್ಟಿಮೇಟ್ ಅನ್ನೋ ಥರದ್ದು ಹೇಳೋದಕ್ಕೆ ಹೊರಟರು ಸರ್. ಹಾಂ ಸರ್. ಸರ್ ಸಮಸ್ಯೆ ಅಲ್ಲ, ಬಟ್ ಸತ್ಯ ಘಟನೆಗಳನ್ನ ಇಟ್ಕೊಂಡು ಮಾಡಿರೋದು. 2004 ಕಾಲಘಟ್ಟದಲ್ಲಿ ನಡೆದಂಥ ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಬಾರ್ಡರ್ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್, ಈ ಕಡೆ ನಮ್ಮದು ಚಾಮರಾಜನಗರ ಮೈಸೂರು ಡಿಸ್ಟಿಕ್ಕು, ಆ ಕಡೆ ಧರ್ಮಪುರಿ ಮತ್ತು ಸೇಲಮಲ್ಲಿ ನಡೆದಿದ್ದು ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಮಾಡಿರುವಂಥ ಕತೆ ಸರ್. ಏನು ರಿಯಲ್ ಇನ್ಸಿಡೆಂಟ್ಸ್ ಯಾವ ಥರದ್ದು, ಲವ್ ಸ್ಟೋರಿನಾ ಅಥವಾ ಯಾವ ಥರ ಕ್ರೈಮು ಏನು? ಅಂದರೆ ನಾವು ರಿಯಲ್ ಇನ್ಸಿಡೆಂಟ್ ಜೊತೆ ಫಿಕ್ಷನ್ನು ಆ್ಯಡ್ ಮಾಡಿದ್ದೀವಿ ಸರ್ ಸಿನಿಮಾದಲ್ಲಿ. ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಲವ್ ರಿಯಲ್ ಇನ್ಸಿಡೆಂಟಾ ಅಥವಾ ಲವ್ ಫಿಕ್ಷನ್ನ ಅನ್ನೋ ಥರದ್ದು, ಅಥವಾ ಥ್ರಿಲ್ಲರ್ ಎಲಿಮೆಂಟ್ ಫಿಕ್ಷನ್ನ ಅಥವಾ ಥ್ರಿಲ್ಲರ್ ಎಲಿಮೆಂಟ್ ರಿಯಲ್ ಅನ್ನೋದು ಸಿನಿಮಾ ನೋಡಿದಾಗ ಅದೊಂದು ಗೊತ್ತಾಗ ಸರ್, ಆ ಸೀಕ್ರೆಟ್ ಇರಲಿ ಅನ್ನೋ ಥರದ್ದು ಅಷ್ಟೇ. ಒಟ್ನಲ್ಲಿ ರಿಯಲ್ ಇನ್ಸಿಡೆಂಟ್ ಇದೆ, ಫಿಕ್ಷನ್ಸು ಆ್ಯಡ್ ಮಾಡಿದ್ದೀವಿ ಸರ್. ಡಬ್ ಮಾಡಿವಿ ಸರ್ ಸೈಮಲ್ಟೇನಿಯಸ್ಗೆ. ಮತ್ತು ಈ ಸಿನಿಮಾದ ಬ್ಯೂಟಿ ಏನಂದರೆ, ಕಥೆ ಬ್ಯೂಟಿನೇ, ಸಿನಿಮಾದಲ್ಲಿ ಬರೋ ಮೇಜರ್ ಪಾತ್ರಗಳು ತಮಿಳಲ್ಲೇ ಮಾತಾಡುತ್ತೆ. ಸಿನಿಮಾದಲ್ಲಿ ಈಗ ಹೀರೋಯಿನ್ ಬಂದು ತಮಿಳ್ನಾಡಿಂದ ಬೇಸಿ ಹುಡುಗಿ ಇರೋದ್ರಿಂದ ಹುಡುಗಿ ಕನ್ನಡನೇ ಮಾತಾಡುತ್ತೆ, ಬಟ್ ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಇರುತ್ತೆ. ಅಲ್ಲದೆ ಬರುವಂಥ ಮೇಜರ್ ಕ್ಯಾರೆಕ್ಟರ್ಗಳು ತಮಿಳ್ನಾಡಲ್ಲೇ ಇರುವಂಥ ಕ್ಯಾರೆಕ್ಟರ್ಗಳು ತಮಿಳೇ ಮಾತಾಡೋದ್ರಿಂದ ಇದು ಡಬ್ಬಿಂಗ್ ಅನ್ನೋ ಥರದಕ್ಕಿಂತ ಹೆಚ್ಚಾಗಿ ಮೂಲ ಭಾಷೆನೇ ಉಳಿಸ್ಕೊಂಡಿದ್ದೀವಿ ಎಲ್ಲ ಕಡೆ ಅನ್ನೋ ಥರದ್ದು ಹೇಳೋದು ಸರ್. ತಮಿಳು ಆಗ್ಬೇಕಿತ್ತಂತಾನೆ ಸರ್? ಅಲ್ಲ ಕೇಳಿದ್ದು ಇಲ್ಲ, ಆ ಥರದ್ದೇನಿಲ್ಲ ಸರ್. ಕರೆಕ್ಟ್, ನೀವು ಕೇಳಿದ್ದು 3 ಲ್ಯಾಂಗ್ವೇಜಸ್ಸು ಇದೆ. ಏನಾಗುತ್ತೆ, ಒರಿಜಿನಲ್ ನಾವು ಶೂಟ್ ಮಾಡಿರೋದು ಕನ್ನಡ, ಅದರಲ್ಲಿ ಒಂದಷ್ಟು ಪರ್ಸೆಂಟೇಜು ತಮಿಳು ಯೂಸ್ ಮಾಡಿದ್ದೀವಿ. ಬಿಕಾಸ್ ಆ ಪ್ರಾಂತ್ಯದವರು ಅಥೆಂಟಿಸಿಟಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀವಿ. ಬೇರೆ ಲ್ಯಾಂಗ್ವೇಜ್ಗೆ ಹೋದಾಗ ಡಬ್ ಆಗಿದೆ. ಸೊ ತೆಲುಗುಲಿ ಹೋದಾಗ ಕನ್ನಡ ಮಾತಾಡ್ತಿರೋದು ತೆಲುಗು ಆಗಿರುತ್ತೆ, ತಮಿಳಿಗೆ ಹೋದಾಗ ಕನ್ನಡ ಮಾತಾಡ್ತಿರೋದು ತಮಿಳಾಗಿರುತ್ತೆ. ಬಟ್ ಇಟ್ಸ್ 3 ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತಾ ಇದ್ದೀವಿ, ಕನ್ನಡ, ತಮಿಳು ಆ್ಯಂಡ್ ತೆಲುಗು. ಅಂದರೆ ಏನೋ ಒಂದು ಕತೆ ಹೇಳಬೇಕು ಅಂತಂದರೆ ಆ ಸ್ಟೋರಿ ಟೆಲ್ಲಿಂಗ್ ಒಂದು ಒಳಗಡೆಯಿಂದ ನಿಮಗೆ ಒಂದು ಫೋರ್ಸ್ ಸಿಗುತ್ತೆ ಯಾವಾಗಲೂ. ಓ, ಈ ಕತೆನ ಹೇಳಬೇಕು ನಾನು ಅನ್ನೋದು. ಒಂದು ಸಿನಿಮಾ ಮಾಡಬೇಕು ಅಂತಲ್ಲ, ಓ ಈ ಕತೆನ ಜನಕ್ಕೆ ಹೇಳಬೇಕು, ಅಥವಾ ನಾನು ಕೇಳಿದ್ದೀನಿ ಒಂದು ಎಕ್ಸೈಟ್ಮೆಂಟ್ ಇದೆ ನನಗೆ, ನಾನು ಬಂದು ಹೇಳಬೇಕು ಯಾರಿಗೂ ಈ ಕತೆನ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಗೊತ್ತಾ. ಆ ಎಕ್ಸೈಟ್ಮೆಂಟು ನನಗೆ ಈ ಲೈನ್ ಕೇಳಿದಾಗ ಆಗಿದ್ದು. ಆ್ಯಂಡ್ ಇಟ್ ಈಸ್ ನಾಟ್ ಸೆಟ್. ಈ ಥರದ ಲವ್ ಸ್ಟೋರೀಸ್ಗಳನ್ನ ಹೇಳಿದ್ದೀವಿ ನಾವು ಸುಮಾರು ಸತಿ, ಬಟ್ ಈ ಥರದೊಂದು ಬ್ಯಾಕ್ ಡ್ರಾಪಲ್ಲಿ ಒಂದು ಘಟನೆ, ಅದೆಲ್ಲರಿಗೂ ಗೊತ್ತಿರೋವಂಥ ಘಟನೆ, ಅಂದರೆ ಅದು ನೋಡಿದ ಹೌದಲ್ವಾ ಈ ಘಟನೆ ನಮ್ಗೆ ಗೊತ್ತು, ಇದ್ರ ಹಿಂದೆ ಈ ಥರದೊಂದು ಆಗಿರ್ಬೋದಾ ಅನ್ನೋದನ್ನ ಅವ್ನು ಕನೆಕ್ಟ್ ಮಾಡೋಗಿದೆ ಗೊತ್ತಾ. ಜಸ್ಟ್ ಲೈಕ್ ಈಗ ನಾವು ಕಾಟೇರ ಮಾಡಬೇಕಾದ್ರೂ ಕೂಡ ನೈಜ ಘಟನೆಗಳು ಎಷ್ಟೊಂದು ಇತ್ತು, ಅದ್ರೊಳಗೆ ಒಂದು ಫಿಕ್ಷನ್ ಇದೆ, ಬಟ್ ನಿಮಗೆ ಕನೆಕ್ಟ್ ಮಾಡ್ಕೊಂಡು ಹೋಗುತ್ತದು. ಸೊ ನಮ್ಮ ಬಾರ್ಡ್ರಲ್ಲಿ ನಡೆದಂಥ ಒಂದು ಕತೆ, ನಮಗೆಲ್ಲ ಗೊತ್ತಿದ್ದೇ ಒಂದು ಕತೆ, ಇದನ್ನು ಈ ಥರ ಹೇಳಿದಾರಲ್ಲ ಅನ್ನೋ ಒಂದು ಥಾಟೇ ನಮಗೆ ತುಂಬ ಕನೆಕ್ಟ್ ಆಗಿತ್ತು. ಆರ್ಮಿ ಪರ್ಸನ್ಸ್ ವೈಫ್ ಇಲ್ಲಿದ್ದಾರೆ, ಆರ್ಮಿ ಪರ್ಸನ್ ಅಲ್ಲಿದ್ದಾರೆ, ಅದು ನೇಷನ್ಗೂ ಸಂಬಂಧಪಡುತ್ತೆ, ಅವ್ರ ಪರ್ಸನ್ ವೈಸು ಸಂಬಂಧಪಡುತ್ತೆ. ಆ ಥರ ಇಲ್ಲೇನಾದ್ರು ನಿಮ್ಮ ಲೀಡ್ಗೆ ಅಲ್ಲ, ಇಲ್ಲಿ ನಿಮಗೆ ಆ ಏನು ಇನ್ಸಿಡೆಂಟ್ ಇದೆಯಲ್ಲ, ಅದು ಒಂದು ಸ್ಟೇಟ್ 2 ಸ್ಟೇಟ್ ಅಲ್ಲ, ಇಡೀ ನೇಷನ್ಗೆ ಗೊತ್ತಿದ್ದಂತೆ ಒಂದು ಇನ್ಸಿಡೆಂಟ್ ಅದು. ದ ಹೋಲ್ ನೇಷನ್ ನ್ಯೂ ಅಬೌಟ್ ದ ಇನ್ಸಿಡೆಂಟ್. ಈಗ ಹೆಂಗೆ ನಾವು ಉಳುವನೆ ಭೂಮಿ ಒಡೆಯ ಅಂತ ಹೇಳಿದಾಗ ಅದು ಇಡೀ ನೇಷನ್ಗೆ ಗೊತ್ತಿತ್ತು, ಆ ಥರದ್ದು ಒಂದು ಇನ್ಸಿಡೆಂಟ್ ಅದು. ಸೊ ಅದಕ್ಕೆ 2 ಪಾತ್ರಗಳು ಕನೆಕ್ಟ್ ಆಗುತ್ತೆ. ಮರ್ಯಾದೆ ಆಗ್ತಿ ಅನ್ನೋದು ಒಂದು ಸೆಟನ್ ಆಫ್ ಇಯರ್ಸಲ್ಲಿ ತುಂಬ ಸೌಂಡ್ ಮಾಡಿತ್ತು. ಆ ಥರದ್ದೇನಾದ್ರು ತುಂಬ ಕ್ರೂರವಾಗಿ ಇರೋವಂಥ. ಐ ವಿಲ್ ನಾಟ್ ಅಂಡರ್ಲೈನ್ ಎನಿಥಿಂಗ್, ಬಟ್ ನೀವು ಹೇಳ್ತಿರೋದಕ್ಕೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ಬಿಕಾಸ್ ನೀವೇನು ಹೇಳ್ತಿರೋದು ಯಾವುದೋ ಜಾನರಲ್ಲಿ ಯಾವುದೋ ಒಂದು ಸೀನ್ ಏನು ಬೇಕಾದ್ರೆ ಕನೆಕ್ಟ್ ಆಗ್ಬೋದೇನೋ, ಬಟ್ ನೀವು ಹೇಳ್ತಾರೋ ಬ್ಯಾಕ್ ಡ್ರಾಪ್ ಕತೆ ಅಂತ ಅಲ್ಲ. ಯಾಕಂದರೆ ಯೂಶಲಿ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿ ಅಂದ ತಕ್ಷಣ ತಲೆಗೆ ಬರೋ ಫಸ್ಟ್ ಥಾಟೇ ಅದು, ಒಂದು ಬಾರ್ಡರ್ ಲವ್ ಸ್ಟೋರಿ ಅಥವಾ ಮರ್ಯಾದೆ ಹತ್ತೇನೋ ಇರುತ್ತೆ ಅಂತ. ಅದು ಇಲ್ಲದೇ ಏನೋ ಆ ಥರದ ಒಂದು ಎಫೆಕ್ಟ್ ಕೊಟ್ಟಂಥ ಕತೆನೇ ಹೇಳೋ ಮಲಕ. ನೆಲದ ಕಥೆ ಅಂದರೆ ತುಂಬ ಹತ್ತಿರಕ್ಕೆ ನಮಗೆ ಕನೆಕ್ಟ್ ಆಗುತ್ತೆ ಈ ಥರದ ವಿಷಯಗಳು ಅಂತ ಅನ್ನೋದು ಒಂದು. ಆ್ಯಂಡ್ ದಿ ಟ್ರೆಂಡ್ ಆಫ್, ಈಗ ನಾನು ಒಂದು ಸಿನಿಮಾ ಏನು ಸಿನಿಮಾ ನೋಡಿ ಖುಷಿ ಪಡ್ತಾ ಇದ್ದೀನಿ ಅಂತ ಒಂದು ಫೀಲಿಂಗ್ ಬರುತ್ತೆ ಗೊತ್ತಾ.
ಆ ಥರ ಓಕೆ ಈ ಜಾನರ್ ಒಂದು ಖುಷಿ ಕೊಡ್ತಾ ಇದೆ ನಮಗೆ. ಈಗ ನಾನು 3 ಲ್ಯಾಂಗ್ವೇಜ್ ಮಾಡಿದ ಉದ್ದೇಶ ಇದೇನೋ ಎಲ್ಲರಿಗೂ ಹೇಳಬೇಕು ಅಂತಲ್ಲ, ಇದು ನಮ್ಮದೊಂದು ಕತೆ ಇದೆ, ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಇನ್ನೊಂದು ಲ್ಯಾಂಗ್ವೇಜ್ ಅಷ್ಟೇ. ಅದು ನನ್ನ ಕಥೆನೇ ಅಲ್ಲೆಲ್ಲೋ ಬೇಸ್ ಆಗಿದೆ ಅನ್ನೋದಕ್ಕಲ್ಲ, ನಮ್ಮ ಕಥೆನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಬರ್ತಾ ಇದ್ದೀನಿ ಅಷ್ಟೇ ನಾನು. ದಟ್ ಇಸ್ ವೈ ವಿ ಆರ್ ರಿಲೀಸಿಂಗ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜ್. ಪ್ಯಾನ್ ಇಂಡಿಯನ್ ಮಾಡಿದಾಗ ನಮ್ಮ ಕಥೆನ ಹೇಳೋದಕ್ಕೆ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಬರ್ತಾ ಇರುವಂಥ ಒಂದು ಕತೆ ಅದು. ಮಣ್ಣಿನ ಕತೆ ಅಂತ ಬಂದಾಗ ಇವತ್ತಿಗೆ ಅಷ್ಟೊಂದು ವೆರೈಟಿ ಆಫ್ ಸಿನಿಮಾಸ್ ನೋಡ್ತಾ ಇದ್ದೀವಿ, ಅಷ್ಟೊಂದು ಕಾಂಪಿಟೇಷನ್ಸ್ ನಡೀತಾ ಇದೆ. ಮಾತಾಡಿದ್ರೆ ನಮಗೆ ಅದು ಎಷ್ಟು ವಾದ ಮಾಡ್ಬೋದು ಎಲ್ಲ ಗೊತ್ತಿಲ್ಲ, ಬಟ್ ತುಂಬ ರೆಫರೆನ್ಸ್ಗಳು, ತುಂಬ ಬೇರೆ ಲ್ಯಾಂಗ್ವೇಜ್ನ ನಮಗೆ ಕಂಪೇರ್ ಮಾಡ್ತಾರೆ. ಇಲ್ಲಿಂಥ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ, ಇಲ್ಲಿಂಥ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ ಅಂತ. ಬಹುಶಃ ಅದನ್ನೆಲ್ಲ ನಾವು ಬದಿಗಿಟ್ರೆ ಈ ಜಾನರು ನಾವೇನು ಬೇರೆ ಕಡೆ ನೋಡಿ ಅಪ್ರಿಷಿಯೇಟ್ ಮಾಡ್ತಿದ್ದೀವಿ, ಈ ಜಾನರ್ ಕನ್ನಡದಲ್ಲಿ ಇದೊಂದು ಫಸ್ಟ್ ಅಟೆಂಪ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿಂದ ಇದೊಂದು ಜಾನರ್ ಶುರು ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಿಸ್ ಇಸ್ ಅ ಪ್ರಾಪರ್ ಕಾಂಟೆಂಟ್ ಬೇಸ್ಡ್, ಬಟ್ ಅಗೇನ್ ಹೇಳಿದ್ನಲ್ಲ, ನಿಮಗೆ ಗೊತ್ತಿರೋಂಥ ಒಂದು ಕಥೆನ ಬೇರೆ ರೀತಿನಲ್ಲಿ ಹೇಳುವಂಥ ಪ್ರಯತ್ನ. ಇದಕ್ಕೊಂದು ಜಾನರ್ ಅಂತ ಫಿಕ್ಸ್ ಮಾಡಲ್ಲ. ಯಾವುದೋ ಮಲಯಾಳಂ ಫಿಲಮಲ್ಲಿ ಯಾವುದೋ ನೋಡ್ತಾ ಇರ್ತೀವಿ, ಅದಕ್ಕೆ ಏನು ಜಾನರ್ ಅಂತ ಫಿಕ್ಸ್ ಮಾಡ್ತೀವಿ? ಒಂದೇ ಜಾನರ್, ಜನಕ್ಕೆ ಇಷ್ಟ ಆಗುವಂಥ ಜಾನರ್. ನೀವು ಪ್ರೊಡ್ಯೂಸರ್ ಆಗಿಬಿಟ್ಟು ಇದರಲ್ಲಿ ಬೇರೆ ಏನೇನು ಆ್ಯಡ್ ಮಾಡಿದ್ದೀರಾ ಅಂದರೆ ಸ್ಟೋರಿ ವೈಸ್, ಸ್ಕ್ರೀನ್ ಪ್ಲೇ ವೈಸ್ ಆ ಥರ ಅವ್ರು ಹೇಳಿದ ಕತೆಗೆ ನಿಮ್ಮಿಂದ ಏನು ಇನ್ಪುಟ್ಸ್ ಕೊಟ್ಟಿದ್ದೀರಾ ಜಾಸ್ತಿ? ಇದನ್ನು ಪುನೀತಿ ಕೇಳಿ. ಹೇಳಿ ನೀವು. ಅಲ್ಲ, ಆ್ಯಕ್ಚುಲಿ ಸರ್ ಬರೀ ಕತೆಗೆ ಅಷ್ಟೇ ಅಲ್ಲ, ಟೋಟಲ್ ನನ್ನ ಡೈರೆಕ್ಷನ್ಗೆ ತುಂಬ ಇನ್ಪುಟ್ಸ್ಗಳು ಕೊಟ್ಟಿದ್ದಾರೆ ಅವರು. ಫಸ್ಟ್ ಆಫ್ ಆಲ್ ನನಗೆ ಈ ಸಿನಿಮಾ ಅಂದರೆ ಇವ್ರ ಜೊತೆ ಜರ್ನಿ, ಸಿನಿಮಾಕ್ಕೂ ಮುಂಚೆಯಿಂದನೂ ಜರ್ನಿಯಿಂದ ನಾನು ಏನಂದರೆ ಲಿರಿಕ್ ರೈಟ್ರು ನಾನಲ್ಲ, ಲಿರಿಕ್ ರೈಟ್ರನ್ನ ಮಾಡಿದ್ದು ಸರ್. ಅಂದರೆ ಬರೆಯೋದನ್ನು ಕಲಿಸ್ಕೊಡೋಕ್ಕೆ ಒಬ್ರು ಗುರುಗಳು ಇರ್ತಾರಂತಲ್ಲ, ಆ ಥರದನ್ನು ನಾನು ಸರ್ಗೆ ಕ್ರೆಡಿಟ್ ಕೊಡ್ತೀನಿ. ಏನಕ್ಕೆ ಅಂದರೆ ತುಂಬ ನಾನು ಸಾಂಗಿಂದ ಶುರು ಮಾಡ್ಬೋದು ಅಂದರೆ ಹೇಳ್ತೀನಿ, ಬರೀ ಕತೆಗೆ ಅಂದರೆ ಡೈರೆಕ್ಟ್ ಬಂದ್ಬಿಡ್ತೀನಿ. ಸಾಂಗ್ ಏನಂದರೆ ತುಂಬ ಹಿಟ್ ಸಾಂಗ್ಸ್ಗಳೆಲ್ಲ ಇರುತ್ತೆ ನಮಗೆ, ತುಂಬ ಸಿಂಪಲ್ ಆಗಿದೆಯಲ್ಲ, ಇದನ್ನು ಬರಿಬೋದು ಅನ್ನೋ ಥರದ್ದು. ಇದ್ರ ಮೇಲೆ ನಾವು ಲಿರಿಕ್ ರೈಟರ್ ಆಗ್ಬಿಡ್ಬೋದಲ್ವಾ ಅನ್ನೋ ಥರನೇ ಇಂಡಸ್ಟ್ರಿಗೆ ಬಂದು ಶುರು ಮಾಡಿದ್ದು. ಬಟ್ ಒಂದು ಸಾಂಗ್ ಬರೆಯೋದಕ್ಕೆ ಅದಕ್ಕೆ ಆದ ಕೆಲವು ಬೇಸ್ ಇರುತ್ತೆ, ಅದಕ್ಕೊಂದು ಸ್ಕೆಲಿಟನ್ ಇರುತ್ತೆ, ಅದಕ್ಕೊಂದು ಐಡಿಯಾ ಇರುತ್ತೆ, ಅದಕ್ಕೊಂದು ಉಕ್ಲೈನ್ ಇರುತ್ತೆ, ಅಥವಾ ಅದೊಂದು ಕತೆ ಅದು ಅನ್ನೋ ಥರದನ್ನ ಫಸ್ಟು ನನಗೆ ಕಲಿಸ್ಕೊಟ್ಟ ಮೇಲೆ ನಾನು ಲಿರಿಕ್ ರೈಟರ್ ಆಗಿದ್ದು. ಅದಕ್ಕೂ ಮುಂಚೆ ಲಿರಿಕ್ ಅಂದರೆ ಬರೀ ಟ್ಯೂನಿಗೆ ಪದಗಳು ತುಂಬಿಸೋದು ಅನ್ನೋ ಥರದ್ದಿತ್ತು. ಸೇಮ್ ಸ್ಟೇಜು ನನಗೆ ಕತೆ ಹಂತದಲ್ಲಿ ಈ ಸಿನಿಮಾದ ಒಂದು ಕತೆ ಹೇಳಬೇಕಾದ್ರೆ ನಾನು ಫಸ್ಟ್ ಡೇ ಕತೆ ಪಿಚ್ ಮಾಡಿದ್ದು ಸರ್ಗೆ. ಏನಾಯ್ತು? ನಾನು ಫಸ್ಟ್ ಡೇ ಕತೆಗೆ ಪಿಚ್ ಮಾಡಿದಾಗ ಸರ್ಗೆ ಏನಂದರೆ ರೆಡಿ ಟು ಶೂಟ್ ಅನ್ನೋ ಥರದ್ದೇ ಇದ್ದಿದ್ದು. ಅಂದರೆ ನಾಳೆ ಶೂಟ್ಗೆ ಹೋಗ್ಬೋದು ನಾವು ಅನ್ನೋ ಥರದ್ದು ಒಂದು ಬೌಂಡ್ ಸ್ಕ್ರಿಪ್ಟ್ ಇದೆ ನನ್ನ ಹತ್ರ ಅನ್ನೋ ಥರನೇ ಪಿಚ್ ಮಾಡಿದ್ದು. ಬಟ್ ಅದೊಂದು ಜರ್ನಿಲಿ ಗೊತ್ತಾಗಿದ್ದು ಅದೊಂದು ಸ್ಕೆಲಿಟನ್ ಅಂತ ಅಷ್ಟೇ. ಅದಕ್ಕಿಂತ ತುಂಬ ಕೆಲಸ ಆಗಬೇಕಂದ್ರೆ ಒಂದು 20% ಅಷ್ಟೇ ನಾನು ಮಾಡ್ಕೊಂಡಿದ್ದು ಕೆಲಸ. ಅದಕ್ಕೊಂದು 80% ಕೆಲಸನ ಏನೇನು ಬೇಕು ಏನೇನು ಬೇಡ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ ನಾನು ತುಂಬ ಬೇರೆ ಡೈರೆಕ್ಟರ್ಗಳಿಗೂ ಅಥವಾ ಬೇರೆ ಪ್ರೊಡಕ್ಷನ್ಗಳಿಗೂ ಕತೆ ಹೇಳಬೇಕಾದ್ರೆ ಇದೇನೋ ಚೆನ್ನಾಗಿಲ್ಲ ಅಥವಾ ಇದು ವರ್ಕ್ ಆಗಲ್ಲ, ಬೇರೆ ಏನೋ ಬೇಕು, ಈ ಥರದ್ದೇ ನಮಗೆ ಇನ್ಪುಟ್ಸ್ಗಳು ಬರುತ್ತೆ. ಸರ್ದೊಂದು ಸ್ಪೆಷಾಲಿಟಿ ಏನಂದರೆ ಇದು ಚೆನ್ನಾಗಿಲ್ಲ, ಏನು ಬೇಕು ಅನ್ನೋದನ್ನು ಹೇಳ್ತಾರೆ. ಒಂದು ಫಾರ್ ಎಕ್ಸಾಂಪಲ್ ಕೊಟ್ಟು ಅಥವಾ ಒಂದು ರೆಫರೆನ್ಸ್ ಕೊಟ್ಟು ಹೇಳ್ತಾರೆ, ಇದು ಬೇಕಿದೆ ಈ ಸಿನಿಮಾಗೆ, ಈ ಥರದ್ದು ಏನೋ ಬೇಕು ಅನ್ನೋದು ಹೇಳೋದಿದೆಯಲ್ಲ, ಅದು ನನಗೆ ಸರ್ ಹತ್ರ ತುಂಬ ಇದು. ಅವ್ರು 100 ಸಲ ರಿಜೆಕ್ಟ್ ಮಾಡಿದ್ರು 100ನೇ ಒಂದು ಪ್ರಯತ್ನ ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ 100 ರಿಜೆಕ್ಟ್ಗಳಿಗೂ ಕೂಡ ಒಂದು ಜೆನ್ಯೂನ್ ಕಾರಣ ಇರುತ್ತೆ. ಅದೊಂದು ನಾನು ಯಾವಾಗಲೂ ತರುಣ್ ಸರ್ ಹತ್ರ ಹೇಳ್ತಿರ್ತೀನಿ, ಕತೆ ಹೇಳೋರ್ದು ಪೇಷನ್ಸ್ ಅಲ್ಲ, ಯಾವಾಗಲೂ ಕತೆ ಕೇಳೋರ್ದೇ ಪೇಷನ್ಸ್ ಬೇಕಾಗಿರೋದು. ಹೇಳೋನ್ಗೆ ಕತೆ ಕಟ್ಕೊಂಡು ಬಂದಿರ್ತೀನಿ, ನಾನು ಅದ್ಭುತವಾಗಿ ಕಟ್ಕೊಂಡು ಬಂದಿದ್ದೀನಿ ಅನ್ನೋ ಥರನೇ ಹೇಳ್ತಿರ್ತೀವಿ. ಕೇಳೋನ್ಗೆ ಅದು ಇರಿಟೇಟ್ ಆಗ್ತಿದೆಯಾ, ಈ ರೊಟೀನೇ ಹೇಳ್ತಿದ್ದಾನ, ಅದನ್ನು ತುಂಬ ಪೀಸ್ಫುಲ್ಲಾಗಿ ಕೇಳಿ ಇದು ಚೆನ್ನಾಗಿಲ್ಲ ಅಂತ ಹೇಳೋದು ಒಂದು ಕಲೆ ಇತ್ತಲ್ಲ, ಅದು ನನಗೆ ಸರಿಂದ ತುಂಬ ಇನ್ಪುಟ್ಸು. ಕತೆ ನಿಮ್ಗೆ ಗೊತ್ತಾಗಿರ್ಬೋದು ಈಗ ಕತೆಗೆ ಏನೇನು ಇನ್ಪುಟ್ ಸಿಕ್ಕಿದೆ ನನಗೆ ಅಂತ. ನಾನು ರೆಡಿ ಟು ಶೂಟ್ ಅಂತ ಬಂದಿದ್ದ ಸ್ಕ್ರಿಪ್ಟು 80% ಅದು ಬೇರೆ ಬೇರೆನೇ ರೂಪ ಪಡ್ಕೊತು ಅಂತಂದರೆ ಅವರಿಂದ ಅಷ್ಟು ನನಗೆ ಅಂದರೆ ಅವ್ರು ಸ್ಕ್ರಿಪ್ಟ್ ಮಾಡಿದ್ರು ಅಂತಲ್ಲ, ಏನು ಬೇಕು ಅನ್ನೋದು ನನಗೆ ಗೊತ್ತಾಗ್ತದೆ. ಅಂದರೆ ಆ ಥರದೊಬ್ಬರು ಮೆಂಟರು ನನ್ನ ಪ್ರಕಾರ ನಮ್ಮ ಥರ ಒಬ್ಬರು ಹೊಸಬ್ರಿಗೆ ಇರಲೇಬೇಕು ಇಂಡಸ್ಟ್ರೀಲಿ. ಅವಾಗ ಅದು ಅಂದರೆ ಒಬ್ಬರು ಸಕ್ಸಸ್ಫುಲ್ ಡೈರೆಕ್ಟ್ರು ನಂತರ ಒಬ್ಬ ಹೊಸಬಂಗೆ ಮೆಂಟರಾಗಿ ನಿಂತ್ಕೊಂಡ್ರೆ ನಾನು ಕೂಡ ಒಂದು ಸಕ್ಸಸ್ ಮೈಲಿಗಲ್ಗೆ ಹೋಗ್ಬೋದು ಅನ್ನೋದು ಒಂದು ಕಾನ್ಫಿಡೆಂಟ್ ಬರುತ್ತೆ ಅನ್ನೋದಕ್ಕೆ ನಾನು ಅದನ್ನು ಹೇಳ್ತಿರೋದು ಅಷ್ಟೇ. ಒರಿಜಿನಲ್ ಇನ್ಸಿಡೆಂಟಿಂದ ಎಷ್ಟು ತೊಗೊಂಡಿದ್ದೀರಾ ಸಿನಿಮಾ? ಇಲ್ಲ, ತುಂಬ ಅಂದರೆ ಏನಾಗುತ್ತೆ ಅಂದರೆ ನಮಗೆ ಒರಿಜಿನಲ್ ಇನ್ಸಿಡೆಂಟ್ಗಳು ಒಂದು 30% ಕೇಳಿರ್ತೀವಿ, ಇನ್ನು 60% ಇನ್ಸಿಡೆಂಟ್ಗಳನ್ನ ನಾವು ಕೇಳದೇ ಇರ್ತೀವಿ ಅಷ್ಟೇ. ಬಟ್ ಅವು ರಿಯಲ್ ಇನ್ಸಿಡೆಂಟ್ಗಳೇ ಆಗಿರುತ್ತೆ. ಬಟ್ ಕೆಲವು ಊಹಾಪೋಹಗಳಿರುತ್ತೆ, ಇದು ಹಂಗಲ್ಲ ಅನ್ನೋದಂದರೆ 2 ಡೈಲಮಾದಲ್ಲಿ ಇರುತ್ತೆ ಯಾವಾಗಲೂ. ಹಾಗಾಗಿ ನಾನು ಹಂಗೆ ಡಿವೈಡ್ ಮಾಡೋಕ್ಕೆ ಇಷ್ಟು % ಅನ್ನೋ ಥರದ್ದು ಹೇಳೋಕ್ಕಾಗೋದಿಲ್ಲ. ಕೆಲವರು ಇದನ್ನು ರಿಯಲ್ ಅಂತ ನಂಬ್ತಾರೆ, ಕೆಲವರು ಇದು ರಿಯಲ್ ಇದು ಸುಮ್ಮನೆ ಕತೆ ಕಟ್ಟಿರೋದು ಅಂತಲೂ ಹೇಳ್ತಾರೆ. ಹಾಗಾಗಿ ಅವರ ಪರ್ಸೆಪ್ಷನಲ್ಲಿ ಅದು ಎಷ್ಟು % ಅನ್ನೋ ಥರದ್ದು ಹೋಗುತ್ತೆ ಸರ್. ಅಂದರೆ ಒಂದು ನಿಮಿಷ, ತುಂಬ ರಿಯಲ್ ವಿಷಯನೇ ಹೇಳ್ತಾ ಹೋದರೆ ಡಾಕ್ಯುಮೆಂಟ್ರಿ ಆಗ್ತದೆ. ಸೊ ಇಟ್ ಇಸ್ ನಾಟ್ ಎ ಡಾಕ್ಯುಮೆಂಟ್ರಿ, ಇದು ಸಿನಿಮಾ ಆಗಿರೋದ್ರಿಂದ ಇಟ್ ಈಸ್ ಬೇಸ್ಡ್
ಅದರಲ್ಲೂ ಡಿಬೇಟ್ ಇರುತ್ತೆ, ಇದು ನಿಜಾನಾ, ಈ ನ್ಯೂಸ್ ಬಂದಿದ್ದು ನಿಜಾನಾ, ಅದ್ರ ಮೇಲೆ ಒಂದು ಡಿಬೇಟ್ ಇರುತ್ತೆ ಯಾವಾಗಲೂ. ಹೌದು, ನಾನು ಈ ಕ್ಯಾರೆಕ್ಟರ್ ಹೆಸರಿಂದನೂ ಅದೇ ಇಟ್ಟಿದ್ದೀರಾ ಅಂತ ಕೇಳಕ್ಕೆ ಬಂದಿದ್ದೆ ನೆಕ್ಸ್ಟ್. ಅದು ತುಂಬ ಸಿನಿಮಾ ನೋಡ್ತಾ 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 ನೀವು ಡಿಕೋಡ್ ಮಾಡ್ತಾ ಹೋಗ್ತೀರಾ ಅನ್ನೋದು ನನ್ನ ನಂಬಿಕೆ. ಮೇಡಮ್ ನೀವು ಅವ್ರು ಅಷ್ಟೊಂದು ಹೇಳಿದ್ರಲ್ಲ, ಇನ್ಪುಟ್ಸ್ ಕೊಟ್ಟಿದ್ದಾರೆ. ಯು ಆರ್ ಅ ಸ್ಟಾರ್ ಡೈರೆಕ್ಟರ್ ಟುಡೇ, ಬಟ್ ಹ್ಯಾವಿಂಗ್ ಗಿವನ್ ಸೋ ಮಚ್ ಆಫ್ ಇನ್ಪುಟ್ಸು ಒಂದು ಪ್ರೊಡ್ಯೂಸರ್ ಆಗಿ, ಬಟ್ ಡಿಡ್ ಯು ಫೈಂಡ್ ಅಂದರೆ ನ್ಯೂ ಕಮರ್ಗೆ ಡೈರೆಕ್ಟ್ ಮಾಡೋಕ್ಕೆ ನಿಮ್ಗೆ ರಿಸ್ಕ್ ಅನ್ಸುತ್ತಾ? ವೈ ಯು ಕುಡಂಟ್ ಡೈರೆಕ್ಟ್ ರಾಣಾ? ಇಲ್ಲ ಮೇಡಮ್, ನೀವು ನನ್ನ ಜರ್ನಿ ನೋಡಿದ್ರೆ ನಾನು ರ್ಯಾಂಬೋ 1 ಅಂತ ಫಸ್ಟ್ ಒಂದು ಫಿಲಮ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಂಟರ್ ಆಗಿದ್ದು. ಅಲ್ಲಿ ಕೂಡ ನಾನೇ ಡೈರೆಕ್ಟ್ ಮಾಡ್ಬೋದಾಗಿತ್ತು. ಐ ಹ್ಯಾಡ್ ಆಲ್ ದಟ್ ಇದು ಫೆಸಿಲಿಟೀಸ್ ದೇ. ಆ ಕತೆ ಆ ವ್ಯಕ್ತಿದಾಗಿತ್ತು, ಅವ್ರ ಕನಸಾಗಿತ್ತು, ಎಮ್ ಎಸ್ ಶ್ರೀನಾಥ್ ಅವರು. ಸೊ ಅದಕ್ಕೆ ನಾನು ಸಪೋರ್ಟಿವ್ ನಿಂತ್ಕೊಂಡು ಜರ್ನಿ ಮಾಡ್ತೀನಿ ಸರ್ ಅಂತ ಬಂದಿದ್ದು. ಅದಾಗಿರ್ಬೋದು, ವಿಕ್ಟ್ರಿ ಆಗಿರ್ಬೋದು, ಅಲ್ಲಿಂದ ಎಲ್ಲಾನು ಇಲ್ಲೂ ಎಲ್ಲರೂ ಮಾಡೋಕ್ಕಾಗಲ್ಲ. ಸೊ ಅವ್ನೊಂದು ಕಟ್ಟದಂತ ಕನಸದು ನನಗೆ. ಇವು ಗುರು ಶಿಷ್ಯರು ಮಾಡಕ್ಕೆ ಬಂದಾಗ ಜಡೇಶ್ ಅವರು, ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ. ನಾನು ಸಿನಿಮಾ ಒನ್ ಮ್ಯಾನ್ ಶೋ ಅಂತ ನಾನು ನಂಬಲ್ಲ. But you can be a star maker, no? If you are a star director, you are directing a star, you can make somebody a star in the making, ಅಲ್ಲ? ಅಲ್ಲ, ನಾನೇನು ಹೇಳ್ತೀನಿ ಮೇಡಮ್, ನನಗೆ ಎಷ್ಟು ಊಟ ಮಾಡೋಕ್ಕಾಗತ್ತೆ ಅಷ್ಟನ್ನು ಊಟ ಮಾಡಬೇಕು. ಇನ್ನೊಬ್ಬನಿಗೆ ಅಕಸ್ಮಾತ್ ನನ್ನ ಹತ್ರ ಜಾಸ್ತಿ ಇದೆ ಅಂತಂದಾಗ ಅವನಿಗೂ ಹಂಚ್ಕೊಂಡು ನಾನು ತಿಂದ್ಬಿಡ್ಬೇಕು. ಸೊ ನನ್ನ ಸಿನಿಮಾಗಳು ನಾನೇನು ಮಾಡ್ತಾ ಇದ್ದೀನಿ, ಐ ಥಿಂಕ್ ಐ ಆಮ್ ಹ್ಯಾಪಿ ವಿತ್ ದಟ್. ಸೊ ಇನ್ನೂ ಎಕ್ಸೆಸ್ ನನ್ನ ಕಾಂಟ್ರಿಬ್ಯೂಷನ್ ಈ ಥರದ್ದು ಹೆಲ್ಪ್ ಆಗುತ್ತೆ. ಸಿ ಐ ಆಮ್ ನಾಟ್ ಫುಲ್ ಫ್ಲೇಜ್ ಡೈರೆಕ್ಟರ್ ಇದೆ, ನನ್ನ ಕಾಂಟ್ರಿಬ್ಯೂಷನ್ ಅಷ್ಟೇ. ಈಗ ಅವ್ನು ನಾನ್ ಸ್ಟ್ರೈಕರ್ ಹೊಡಿತಾ ಇದ್ದೆ, ನಾನು ಈ ಕಡೆ ಸಿಂಗಲ್ ಕೊಟ್ಕೊಂಡು ಆಡ್ತಾ ಇದ್ದೀನಿ ಅಷ್ಟೇ. ಬಟ್ ದ ಪಾರ್ಟ್ನರ್ಶಿಪ್ ಇಸ್ ಗುಡ್. ಸೊ ಆ ನಿಟ್ಟಿನಲ್ಲಿ ಆಗ್ತಾ ಇದೆ ಅಷ್ಟೇ. ಓಕೆ, ಒಂದು ಕಡೆ ನೀವು ಯೂಶಲಿ ನಿಮ್ಮ ಪ್ರೊಡಕ್ಷನಲ್ಲಿ ಯು ಹ್ಯಾವ್ ಪೀಪಲ್ ಫ್ರಮ್ ಫಿಲಮಿ ಬ್ಯಾಕ್ಗ್ರೌಂಡ್. ಲಾಸ್ಟ್ ಟೈಮ್ ಗುರು ಶಿಷ್ಯರಲ್ಲಿ ಒಂದು ಕಡೆ ಯು ಫಾರ್ ದಿಸ್ ಮೂವಿ ರಾಣಾ ಇಸ್ ಫ್ರಮ್ ಫಿಲಮಿ ಬ್ಯಾಕ್ಗ್ರೌಂಡ್. ದಿ ಅದರ್ ಸೈಡ್ ಯು ಹ್ಯಾವ್ ಅ ಪರ್ಸನ್ ಲೈಕ್ ಪ್ರಿಯಾಂಕಾ, ಮಹಾನಟಿ ವಿನ್ನರು. ಸೊ you find like, are you looking out for potential from people from filmy background, or you see some newcomers, they have potential ಅಂತ ಹೇಗೆ ಸ್ಪಾಟ್ ಮಾಡ್ತೀರಾ ನೀವು? ಮೇಡಮ್, ನಮ್ಮಲ್ಲಿ ನಮಗೆ ಇರೋಂಥ ಪ್ರಾಬ್ಲಮ್ ಏನು ಅಂತಂದರೆ, ಇವಾಗ ಯಾರೋ ಹೇಳ್ತಾರೆ ನನಗೆ ಅಲ್ಲೊಂದು ಅದ್ಭುತವಾದ ಟ್ಯಾಲೆಂಟ್ ಇದೆ, ನಿಮ್ಗೆ ಅವ್ರು ಅವಕಾಶ ಕೊಟ್ಟಿಲ್ಲ ಅಂತ. ಅಲ್ಲೆಲ್ಲೋ ಒಂದು ಅದ್ಭುತವಾಗಿರೋ ಟ್ಯಾಲೆಂಟ್ ನಾನು ಹಿಂಗೆ ಮೇಡಮ್ ಹುಡ್ಕೊಂಡು ಹೋಗೋಕ್ಕಾಗತ್ತೆ, ನನಗೆ ಹಿಂಗೆ ಗೊತ್ತಾಗುತ್ತೆ. ಇಟ್ ಹ್ಯಾಸ್ ಟು ಕಮ್ ಟು ಮೀ. ನನಗೆ ಅದು ಬರೋವಂಥ ಟ್ಯಾಲೆಂಟು ಅದು ಸಿನಿಮಾ ಬ್ಯಾಕ್ಗ್ರೌಂಡ್ ಇದ್ರೂ ಓಕೆ, ಇಲ್ಲದಿದ್ರೂ ಓಕೆ. ಏನಾಗುತ್ತೆ, ಇಫ್ ದೇ ಆರ್ ಫ್ರಮ್ ಅ ಫಿಲ್ಮ್ ಫೆಟರ್ನಿಟಿ, ಇಟ್ ಈಸ್ ಈಸಿ ಟು ಸರ್ಚ್. ನಮಗೆ ಗೊತ್ತಿರುತ್ತೆ ಅಷ್ಟೇ, ಈಸಿ ಟು ಸರ್ಚ್. ಎಲ್ಲೋ ನೋಡ್ತಾ ಇರ್ತೀವಿ, ಎಲ್ಲೋ ಕನೆಕ್ಟ್ ಆಗ್ತಾ ಇರ್ತೀವಿ, ಓ ಈ ಹುಡುಗ ಚೆನ್ನಾಗಿದ್ದಾನಲ್ಲ, ಇವನೇನೋ ಒಂದು ನಾನು ಗುರು ಶಿಷ್ಯರ್ನಲ್ಲಿ ಯಾರೋ ಶರಣ್ ಮಗ ಹಾಕೊಂತೀನಿ ಅಂತ ಕ್ಯಾಸ್ಟ್ ಮಾಡಿದೀವಿ ಅಂತ ಅಂದಾಗ, ಇಟ್ ಈಸ್ ನಾಟ್ ಬಿಕಾಸ್ ಶರಣ್ ಮಗ ಅಂತಲ್ಲ, ಅವ್ನು ಅದ್ಭುತವಾದಂಥ ಪರ್ಫಾರ್ಮರು, ಅವನಷ್ಟು ಟ್ರೈನಿಂಗ್ ತಗೊಂಡಿದ್ದ, ಎಲ್ಲಾನು ಇತ್ತು, ನನಗೆ ಬೇಕಾಗಿತ್ತು ಆ ಥರದ್ದು ಒಂದು ಹುಡುಗ. ಸೊ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಅಂತ ಒಂದು ಆ್ಯಕ್ಟರ್ನ ನಾನು ಕಣ್ಣಾರ ಮುಂದೆ ನಾನು ನೋಡಿ ಅಷ್ಟು ಗ್ರೂಮ್ ಮಾಡಿ ಇಷ್ಟು ಪೊಟೆನ್ಷಿಯಲ್ ಇರೋ ಒಂದು ಹುಡುಗಿನ, ಅಫ್ಕೋರ್ಸ್ ನಾನು ಮತ್ತೆ ಯಾರೋ ಆಡಿಷನ್ ಮಾಡಿ ಅದೇ ಜರ್ನಿಗೆ ಹೋಗಬೇಕು. ಇಟ್ ಈಸ್ ಮೋರ್ ಈಸಿಯರ್. ಸೊ ಹಾಗಾಗಿ ಇಫ್ ದೇ ಆರ್ ಫಿಟ್ಟಿಂಗ್ ದ ರೋಲ್, ನನಗೆ ಅವರು ಸಿನಿಮಾದವ್ರು ಆದರೂ ಪರವಾಗಿಲ್ಲ, ಸಿನಿಮಾದವ್ರು ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೊಬ್ಬ ಸಿನಿಮಾದವನೇ ಬಂದಿದ್ದಲ್ಲ ಮೇಡಮ್. ಸೊ ಆ ಜರ್ನಿ ನನಗೆ ಡಿಫ್ರೆನ್ಶಿಯೇಟ್ ಆಗಿಲ್ಲ. ಐ ಹ್ಯಾವ್ ಅ ಕ್ವೆಶನ್ ಟು ರಾಣಾ. ಏನಂದರೆ, ಒಂದು ಕಡೆ ನೀವು ಪ್ರೇಮ್ ಅವ್ರ ಜೊತೆ ಮಾಡಿದರೆ, ಅವ್ರು ಇರಬೇಕಾಗಿತ್ತು. ಐ ವಾಂಟೆಡ್ ಆಸ್ಕ್ ಹಿಮ್ ಅ ಕ್ವೆಶನ್ ಓನ್ಲಿ. ಒಂದು ಕಡೆ ಪ್ರೇಮ್ ಅವ್ರ ಜೊತೆ ಮಾಡಿದ್ರಿ, ಎಷ್ಟು ಇಯರ್ಸ್ ತೊಗೊಂಡ್ರಿ ಅದಕ್ಕೆ? ಏಕಲವ್ಯಗೆ ಐ ಥಿಂಕ್ ಬಿಕಾಸ್ ಆಫ್ ಕೋವಿಡ್ ಒಂಚೂರು ಎಳೆದಾಡೋದು, ಅದು ಒಂದು 2 ವರ್ಷ ಆಯಿತು ಟೋಟಲ್. ಓಕೆ, ಕಟ್ ದ ಕೋವಿಡ್ ಅಂತ ಅಂದರೆ ಟೋಟಲ್ ಆಲ್ಮೋಸ್ಟ್ 111-12 ಡೇಸ್ ಸಮಥಿಂಗ್ ವಿ ಶಾಟ್. ಅದು ಬರೋ ಅಷ್ಟಲ್ಲಿ 1 year 1.5 years ಆಯಿತಾ? ಆಯಿತು. ಇವರು 6 monthsಲ್ಲೇ ಫಿಲಮ್ ಇದು ಮಾಡಿದ್ದಾರೆ. ಸೊ ನಾವು ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಬೋತ್ ಡೈರೆಕ್ಟರ್ಸ್, ಅವರು ಒಬ್ಬರು ಸ್ಟಾರ್ ಡೈರೆಕ್ಟರ್ ಅಂತಾರೆ, ಇವರು ಒಬ್ಬರು ನ್ಯೂ ಕಮರ್. ಇಫ್ ಯು ಹ್ಯಾವ್ ಟು ಚೂಸ್ ಬಿಟ್ವೀನ್ 2 directors, whom will you choose? ಇಲ್ಲ ಹಂಗಲ್ಲ. No, you have to say. ಅಲ್ಲ, ನನಗೆ ಚೂಸ್ ಯಾಕೆ ಮಾಡಲೇಬೇಕಾ ಮೇಡಮ್? ಹೌದು, ಮಾಡಲೇಬೇಕು. ಅಂದರೆ ಲೈಕ್ ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ಗಾಟ್ ಫ್ರಮ್ ಬೋತ್ ದ ಮೂವೀಸ್, ಫ್ರಮ್ ಬೋತ್ ದ ಡೈರೆಕ್ಟರ್ಸ್, ನೀವು ಇವಾಗ ಒಂದು ಕನ್ಕ್ಲೂಷನ್ ಬರ್ಬೋದಲ್ಲ? ಇವಾಗ ಆವಾಗಲೇ ತರುಣ್ ಸರ್ ಹೇಳಿದ್ರು, ನನಗೆ ನನ್ನ ಹತ್ರ ಅವ್ರಿಗೆ ಕೆಲಸ ಪ್ರಾಬ್ಲಿ ತೊಗೊಳಕ್ಕೆ ಸುಲಭನೂ ಆಯಿತು, ಯಾಕಂದರೆ ಗೋಡೌನಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಅಂತ ಅವರು ಹೇಳಿದ್ರು. ಸೊ ಎಲ್ಲೋ ಒಂದು ಕಡೆ ಅವರಿಂದನೇ, ಟೀಮಿಂದನೇ ಈ ಥರ ಒಂದು ರಿವ್ಯೂ ಬಂದಿದ್ವಾಗ ನನಗೇನು ಅನ್ಸುತ್ತಂದರೆ, ಅಲ್ಲಿ ಪ್ರಾಬ್ಲಿ ನನಗೆ ಆ ಥರ ಒಂದು ಎಕ್ಸ್ಪೋಜರ್ ಸಿಕ್ಕಿತ್ತು. ಸೊ ಅಲ್ಲಿ ನಾನು ಕಲ್ತಿರೋದು ಅದು ನನ್ನ ಸ್ಕೂಲ್ ಥರ ಅಂದರೆ, ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಮಾತಾಡಿಸುವಾಗ ನನ್ನ ಗುರುಗಳವರು ಅವರೇ ನನಗೆ ತೋರಿಸಿರೋ ದಾರಿ ಅಂತ ಹೇಳಿದ್ದೆ.
ಸೊ ಅಲ್ಲಿ ನಾನು ಕಲ್ತಿದ್ದು ಮ್ಯಾಮ್. ಅಲ್ಲಿಂದ ಆಮೇಲೆ ಅಫ್ಕೋರ್ಸ್ ಅಲ್ಲಿ ಅವ್ರು ನನ್ನ ತಿದ್ದಿ ಈ ರೀತಿ ಒಂದು ಕರ್ಕೊಂಬಂದರು. ಇಲ್ಲಿ ನೆಕ್ಸ್ಟು ನಾನು ಏನು ಮಾಡಿದ್ರು ಬೇಸ್ಡ್ ಆನ್ ನಮ್ಮದು ನೆಕ್ಸ್ಟ್ ಏನು ಎಕ್ಸ್ಪೀರಿಯನ್ಸ್ ಇದ್ರೂ ಇಟ್ಸ್ ಬೇಸ್ಡ್ ಆನ್ ಅ ಪ್ರೀವಿಯಸ್ ನಮ್ದು ಕಲ್ತಿರೋದ ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅದು ಅಲ್ಲಿ ಅಫ್ಕೋರ್ಸ್ ಬಟ್ ಹ್ಯಾವಿಂಗ್ ಸೆಟ್ ದಟ್ ಇಲ್ಲಿ ನಮ್ದು ಈ ಸಿನಿಮಾ ನೋಡಿದ್ರೆ ಇಲ್ಲಿಂದ ಕ್ಯಾರೆಕ್ಟ್ರೇ ಬೇರೆ ಇತ್ತು ಮ್ಯಾಮ್. ಅಲ್ಲಿ ನಾನು ಒಬ್ಬ ಕಾಲೇಜ್ ಹುಡುಗ ಆ ಥರ ಇದ್ದಿದ್ದು. ಇಲ್ಲಿ ನೀವು ನೋಡಿದ್ರಿ ಇವಾಗ ಟೀಸರು, ತುಂಬ ಒಂದು ಸಿಂಪಲ್ ಹುಡುಗ, ಒಂದು ಡ್ರೈವರ್ ಪಾತ್ರ ಮಾಡೋ ಹುಡುಗ ಬೇಸಿಕ್ಲಿ. ಸೊ ಆ ಥರ ಒಂದು ಪಾತ್ರ ಮಾಡೋದು ನನಗೆ ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದು ಪುನೀತ್ ಸರ್. ತುಂಬ ನನಗೆ ಈ ಥರನೇ ಬೇಕು ಅಂತ. ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಶೆಡ್ಯೂಲ್ ಆಗಿದ್ವಾಗ ಅದರದ್ದು ಎಲ್ಲ ಔಟ್ಪುಟ್ ನೋಡಿಬಿಟ್ಟು ಪುನೀತ್ ಸರ್ ಬಂದ್ಬಿಟ್ಟು ಹೇಳಿದ್ರು, ಇಲ್ಲ ಇನ್ನೂ ಒಂಚೂರು ಸಾಫ್ಟಾಗಿ ಮಾಡಿ, ಅಂದರೆ ತುಂಬ ನ್ಯಾಚುರಲ್ ಆಗಬೇಕು, ಇದಾಗೇ ಬೇಕು ಅಂತ ಇದು ಮಾಡಿದ್ರು. ಸೊ ಒಬ್ಬೊಬ್ರ ಹತ್ರ ನನಗೆ ಇವ್ರ ಹತ್ರನೂ ಅಷ್ಟು ಕಲ್ತಿದ್ದೀನಿ. ಡಿಪ್ಲೊಮ್ಯಾಟಿಕ್ ಆದರೆ ಏನು ಗೊತ್ತಾ ಮ್ಯಾಮ್, ನಾಳೆ ನನಗೆ ಪುನೀತ್ ಸರು ಕೆಲಸ ಕೊಟ್ಟರೆ ಇನ್ನೊಂದು ನಾನು ಇವಾಗ ನಾನು ಈಗೆಲ್ಲ ಹೇಳ್ಬಿಟ್ಟು ಯಾಕೆ ಕಟ್ ಮಾಡ್ಕೊಳ್ಳಿ. Okay, but did you trust Tarun or did you trust in Puneet's story? ಮ್ಯಾಮ್ ಫಸ್ಟ್ ಥಿಂಗ್ ಇಸ್ ಸ್ಟೋರಿ ಮ್ಯಾಮ್. ನನಗೆ ಅದಂತೂ ಫಸ್ಟು ನಮಗೆ ಸ್ಟೋರಿ ಬಂದು ನಾನು ಆವಾಗಲೂ ಅದೇ ಹೇಳ್ಕೊಂಡೆ, ಈ ಟೈಮ್ ನಾನು ತೊಗೊಂಡಿದ್ರಲ್ಲಿ ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ. ಬಟ್ ಎರಡನೇ ಹೆಜ್ಜೆ ಏನು ಇಡೋದು ಅಂತ ತುಂಬ ನನಗೆ ಒಂದು ಕನ್ಫ್ಯೂಷನ್ ಇತ್ತು. ಸೊ ನಾನು ಸ್ಕ್ರಿಪ್ಟೇ ಹುಡುಕ್ತಾ ಇದ್ದಿದ್ದು, ಅದೇ ನನಗೆ ಮೇನ್ ಪ್ರಯಾರಿಟಿ ಇದ್ದಿದ್ದು. ಪುನೀತ್ ಸರ್ದು ಸ್ಟೋರಿ ಕೇಳಿದ್ವಾಗ ನನಗೆ ಅದು ಒಳಗಡೆಯಿಂದ ಒಂದು ಫೀಲ್ ಬರುತ್ತಲ್ಲ ಮ್ಯಾಮ್, ಈ ಕತೆ ಹೇಳಬೇಕು, ಈ ಕತೆ ಮಾಡಬೇಕು ಅಂದರೆ ಇದರಲ್ಲಿ ವಿಷಯ ಇದೆ ಅಂತ. ಆ ವಿಷಯ ಇದೆ ಅನಿಸಿದ್ದು ಕತೆ ಫಸ್ಟು. ಅದೇ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಎಸ್ ಇದೆ ಕರೆಕ್ಟ್ ನನ್ನ ಹೆಜ್ಜೆ ಅಂತ. ಸೊ ಅದ್ರ ಮೇಲೆ ನಾನು ನೆಕ್ಸ್ಟು ನೋಡಿದ್ದೆ. Okay, one last question. Lessons learned about time sense between Puneet's film and Prem's film. ಮ್ಯಾಮ್ ನೀವು ಯಾರು ಮ್ಯಾಮ್ ನನಗೆ ಈ ಥರ ಇಲ್ಲ ಆಯಿತು. ಬಟ್ ಇಲ್ಲ ಮ್ಯಾಮ್, ಬಟ್ ಅಲ್ಲಿ ಸ್ಕೇಲ್ ಬೇರೆ ಮ್ಯಾಮ್, ತುಂಬ ವಿಷಯಗಳಿರುತ್ತೆ ಮ್ಯಾಮ್, ಸ್ಕೇಲ್ ಇರುತ್ತೆ. ಆ್ಯಂಡ್ ನೀವು ಡೈರೆಕ್ಟ್ ಮಾಡಿದ್ದು ಅವ್ರೇನು ಸ್ಟಾರ್ನ ಡೈರೆಕ್ಟ್ ಮಾಡಿಲ್ಲ, ಸ್ಕೇಲ್ ಬಗ್ಗೆ. ಎಸ್ ಮ್ಯಾಮ್, ಬಟ್ ಏಕಲವ್ಯ ನಿಜ ನಿಜ ನಿಜ. ಬಟ್ ಅಲ್ಲಿ ನಾವು ಮಾಡಿದ್ದ ಸ್ಕೇಲ್ ಇತ್ತಲ್ಲ ಮ್ಯಾಮ್, ಅಲ್ಲಿ ಶೂಟಿಂಗ್ ಲೊಕೇಶನ್ಸ್, ನಾನು ರಾಣನ್ ಪ್ರಾಂಪ್ಟ್ ಮಾಡಲ ಮೇಡಮ್. I want Rana to answer. ಶೂಟಿಂಗ್ ಲೊಕೇಶನ್ಸ್ ಆಗಿರಲಿ ಎಲ್ಲ ಅದಕ್ಕಾದ ಒಂದು ಪ್ಲ್ಯಾನಿಂಗ್ ಬೇಕಿತ್ತು. ಆ್ಯಂಡ್ ಅದಕ್ಕೆ ಅದು ಒಂದು ಟೈಮ್ ಎಳೀತು ಮ್ಯಾಮ್. ಇಲ್ಲಾದರೆ ಏನಿಲ್ಲ, ಅದನ್ನು ಬೇಗನೆ ಮಾಡ್ಬೋದಾಗಿತ್ತ ಏನೋ. ಬಟ್ ಹಂಗಂತ ಇದೂ ನಾವು 6 months ಹಂಗೆ ನಮ್ಗೆ ಶಾರ್ಟ್ ಪೀರಿಯಡ್ ಅನ್ಸುತ್ತಲ್ಲ ಮ್ಯಾಮ್, ದಟ್ ಈಸ್ ಬಿಕಾಸ್ ಅಫ್ಕೋರ್ಸ್ ತರುಣ್ ಸರ್ ಆವಾಗೇ ಹೇಳಿದ್ರು, ಇಲ್ಲಾಂದರೆ ನಾವು ಇದನ್ನ ಇನ್ನೂ ಬೇಗ ಮಾಡ್ತಿದ್ವಿ. ನಮ್ಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇಲ್ಲೂ ಅದೇ ನಮಗೆ ಪ್ರಾಬ್ಲಮ್ ಬಂದಿದ್ದು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಮಗೆ ಒಂಚೂರು ಪ್ರಾಬ್ಲಮ್ಸ್ ಬಂತು ಲೊಕೇಶನ್ ವೈಸು. ಸೊ ಇಟ್ಸ್ ದ ಸೇಮ್ ಪ್ರಾಬ್ಲಮ್. ಒಂದೊಂದ್ಸಲಿ ಆ ಸ್ಕೇಲ್ ಏನಿರುತ್ತೆ ಅದ್ರ ಮೇಲೆ ಟೈಮ್ ಇಳಿಯುತ್ತೆ ಮ್ಯಾಮ್. ಸೊ ರಕ್ಷಿತ್ ಅವ್ರು ಏನಾದ್ರು ನೋಡಿದ್ದಾರೆ ಫಿಲ್ಮ್ಸ್? ಇಲ್ಲ ಇಲ್ಲ, ಇವಾಗ ಈ ಟೀಸರ್ ಏನು ಬಂದಿದೆ ಅದನ್ನ ನೋಡಿರ್ತಾರೆ ಇಷ್ಟರಲ್ಲಿ, ಅದು ಬಿಟ್ಟರೆ ಇಲ್ಲ, ಸಿನಿಮಾ ಏನು ನೋಡಿಲ್ಲ. ಪ್ರಿಯಾಂಕಾ, ಓಕೆ ಮಾತಾಡಮ್ಮ. ಯಾರು ಕಂಡ್ರೆ ನಿಂಗೆ ತುಂಬ ಭಯ ಅಮಂಗ್ ದೀಸ್ ಪೀಪಲ್ ಲೈಕ್ ಹೂಮ್ ಯು ವರ್ಕ್ ವಿತ್? ತರುಣ್ ಸರ್ ಅಂದ್ರೇ ಭಯ. ಯಾಕಂದರೆ ಮಹಾನಟಿಯಲ್ಲಿ ಅಷ್ಟು ನೋಡಿದ್ದೀವಿ, ಅಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ. ಸೊ ಅವ್ರು ಮಾತಾಡಿದ್ರೇ ನಮಗೆ ಒಂಥರ ಭಯ ಆಗ್ತಿತ್ತು, ಲೈಕ್ ಏನು ಕಮೆಂಟ್ ಕೊಡ್ತಾರೆ ಈ ಸಲ, ಏನು ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂತ. ಬಟ್ ಸೆಟ್ಟಿಗೆ ಬಂದಾಗ ಅವ್ರು ಅಷ್ಟೇ ಫ್ರೆಂಡ್ಲಿ ಆಗಿದ್ದರು. ಇವಾಗ ತಾನೇ ಭಯ ಅಂದರೆ ಇವಾಗ ತಾನೇ ಫ್ರೆಂಡ್ಲಿ. ಅದೇ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಟ್ರೀಟ್ ಮಾಡಿದ್ರು. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗ ನನಗೂ ಭಯ ಆಯಿತು ಹೇಗೆ ವರ್ಕ್ ಮಾಡೋದು ಅಂತ. ಆ್ಯಂಡ್ ಸರ್ರೇ ಟ್ರೈನ್ಡ್ ಎಲ್ಲ ಮಾಡಿದ್ರು. ಸೊ ಅದು ಖುಷಿ ಆದಮೇಲೆ ಈಗಲೂ ಸ್ವಲ್ಪ ಮಾತಾಡೋದಕ್ಕೆ ಭಯ ಆಗುತ್ತೆ, ಸರ್ ಹತ್ರ ಏನಾದರೂ ಬೈತಾರ ಅಂತ. ಥ್ಯಾಂಕ್ ಯು ಗಾಡ್. ಪುನೀತ್ ಸರ್, ನಿಮಗೆ ತರುಣ್ ಸರ್ ಪ್ರೊಡಕ್ಷನ್ ಅಲ್ಲೇ ಮಾಡಬೇಕು ಅಂತ ಯು ಇನ್ಸಿಸ್ಟೆಡ್, ವೈ ಅಂದರೆ ಪರ್ಟಿಕ್ಯುಲರಾಗಿ ಏನಕ್ಕೆ ಅಂತ? ಅಂದರೆ ನಂದು ಜರ್ನಿಲಿ ನಾನೊಂದು ಕಲ್ತಿದ್ದೇನೆಂದರೆ ಮೇಡಮ್, ಸಿನಿಮಾ ಚೆನ್ನಾಗಿ ಮಾಡೋದು ಒಂದು ಪಾರ್ಟ್ ಆದರೆ ಅದನ್ನು ಆಡಿಯನ್ಸ್ ಹತ್ರ ತಲುಪೋದು ಮತ್ತೊಂದು ಪಾರ್ಟ್ ಇರುತ್ತೆ. ಸಿನಿಮಾದಲ್ಲಿ ಎಲ್ರಿಗೂ ಗೊತ್ತಿರೋ ಸತ್ಯನೇ ಇದು, ಇಲ್ಲ ಡೈರೆಕ್ಟ್ರ್ ಸ್ಟಾರ್ ಆಗಿರಬೇಕು, ಇಲ್ಲ ಹೀರೋ ಸ್ಟಾರ್ ಆಗಿರಬೇಕು, ಇಲ್ಲ ಒಂದು ಪ್ರೊಡಕ್ಷನ್ ಹೌಸ್ಕಷ್ಟು ಸ್ಟಾರ್ ವ್ಯಾಲ್ಯೂ ಇರಬೇಕು. ಅವಾಗ ಮಾತ್ರ ಇವತ್ತು ಈ ಸಿನಿಮಾ ಇಷ್ಟು ಚೆನ್ನಾಗಿ ನಾನು ಮಾಡಿರೋ ಒಂದು ಸಿನಿಮಾ ಚೆನ್ನಾಗಿ ಅದನ್ನು ತಲುಪಿಸ್ಬೋದು. ಅಂದರೆ ಈ ಮೂರಲ್ಲಿ ಒಬ್ಬರು ಯಾರಾದರೂ ಒಬ್ಬರು ಡ್ರೈವರ್ ಥರ ಇರಲೇಬೇಕು. ನಾನು ಝೀರೋ.
ನಾನು ಹೋಗಿ ಅಪ್ರೋಚ್ ಮಾಡಿದ್ರೆ ಯಾವುದೇ ಸ್ಟಾರ್ಸ್ಗಳ ಕತೆ ಸಿನಿಮಾ ಮಾಡೋದಿಲ್ಲ, ಕತೆ ಕೇಳೋ ಸ್ಟೇಜಲ್ಲೂ ಇರೋದಿಲ್ಲ. ಅದು ನಮ್ಮ ಎಕ್ಸ್ಪೀರಿಯನ್ಸಲ್ಲೇ ಗೊತ್ತಿರುತ್ತೆ. ನನ್ನ ಕಡೆಯಿಂದ ಆ್ಯಕ್ಸಿಸ್ಗೆ ಅಂತ ಟ್ರೈ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ನಷ್ಟೇ. ಅದು ನಾವು ಒಳ್ಳೆ ದೊಡ್ಡ ಬ್ಯಾನರ್ನ ಅದನ್ನ ಹೋಗಿ ಅವ್ರಿಗೂ ನೂರಾರು ಕತೆ ಹೇಳೋ ಡೈರೆಕ್ಟರ್ಗಳು ಬರ್ತಾನೆ ಇರ್ತಾರೆ. ನನ್ನ ಕತೆ ಕೇಳಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಬಿಟ್ಟರೆ. ಬಟ್ ನ್ಯಾಚುರಲಾಗಿ ಅವ್ರು ಕೇಳೋಷ್ಟು ಇದು ಇರೋದಿಲ್ಲ, ಅಂದರೆ ಆ್ಯಕ್ಸಿಸ್ ಇರೋದೇ ಇಲ್ಲ. ಅದು ತರುಣ್ ಸರ್ ಬೇಸಿಕಲಿ ಡೈರೆಕ್ಟ್ರೇ ಆಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗಿ ಪಿಚ್ ಮಾಡ್ಬೋದು ಅಂತ. ಇನ್ನೊಂದು ಅವ್ರಿಗೆ ಆಲ್ರೆಡಿ ಸ್ಟಾರ್ ವ್ಯಾಲ್ಯೂ ಇರೋದ್ರಿಂದ ನಾನು ಮಾಡಿರೋ ಕೆಲಸಕ್ಕೆ ಇನ್ನೊಂದು ಸ್ವಲ್ಪ ಮೈಲೇಜ್ ಸಿಗುತ್ತೆ ಅನ್ನೋದೊಂದು ಪ್ರಾಕ್ಟಿಕಲ್ ಪಾಯಿಂಟ್ ಮೇಡಮ್. ತರುಣ್ ಸರ್, ಇದು ರಿಲೀಸ್ ಪ್ಲಾನ್ಸ್ ಯಾವಾಗ ಸರ್? ಬೈ ಆಗಸ್ಟ್ ನಮಗೆ ಸೆನ್ಸಾರ್ ಆಗುತ್ತೆ. ನಾವು ಇವಾಗ ಸೆನ್ಸಾರ್ ಪ್ರೋಸೆಸ್ಸಲ್ಲಿ ಇದ್ದೀವಿ ಈಗ. ಸೊ ಅವರು ಯೂಶಲಿ ಒಂದು 40-45 ಡೇಸ್ ಅಷ್ಟು ಟೈಮ್ ಅಂತ ಅಂದ್ಕೊಂಡ್ರೆ ನಾವು ಸೆನ್ಸಾರ್ಗೆ ಎನಿವೇರ್ ಇನ್ ಆಗಸ್ಟಲ್ಲಿ ಸೆನ್ಸಾರ್ ಆಗ್ಬೋದು. ಅದಾದಮೇಲೆ ಪ್ಲ್ಯಾನ್ ರಿಲೀಸ್ ಒಂದಷ್ಟು ಲೈನಪ್ಸ್ ಇದೆಯಲ್ಲ ಎಲ್ಲನೂ. ಸೊ ಯಾವುದು ನನಗೆ ಒಂದು ಒಳ್ಳೆ ವಿಂಡೋ ಸಿಗುತ್ತೆ, ಈ ಪಿಕ್ಚರ್ ನಮಗೆ ಜನಕ್ಕೆ ತಲುಪಿಸೋದಕ್ಕೆ ಒಂದೊಳ್ಳೆ ವೀಕ್ಸ್ ಬೇಕು ನಮಗೆ. ಸೊ ಹಾಗಾಗಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ವಿ ಹ್ಯಾವ್ ಅ ಗುಡ್ ಡಿಸ್ಟ್ರಿಬ್ಯೂಟರ್ ಹಿಯರ್, ಜಗದೀಶ್ ಫಿಲಮ್ಸ್ ಅವರು ಇದ್ದಾರೆ. ವಿಲ್ ಆಲ್ ಸಿಟ್ ಆ್ಯಂಡ್ ಡಿಸೈಡ್ ಆನ್ ದಟ್. ಬಟ್ ಬೈ ಆಗಸ್ಟ್ ಕಾಪಿ ರೆಡಿ ಇಟ್ಕೊಂಡಿರ್ತೀವಿ ಸೆನ್ಸಾರ್ ಮಾಡಿ. ಭರಣ ಸರ್ ಹೇಳಿ ಸರ್. ಅಂದರೆ ಯೂಶಲಿ ಸಿನಿಮಾಗಳನ್ನು ಮಾಡುವಂತಹ ಪ್ರತಿಯೊಬ್ಬ ರೈಟ್ರು, ಪ್ರತಿಯೊಬ್ಬ ಡೈರೆಕ್ಟ್ರು ಅವರು ಆಯ್ಕೆ ಮಾಡಿಕೊಳ್ಳುವಂತಹ ಕಥೆಯ ಒಂದು ಮೂಲ ಸಾರಾಂಶವನ್ನು ನೋಡಿದಾಗ ಸಾಮಾನ್ಯವಾಗಿ ಒಂದೊಂದು ಭಾಷೆನ ನೀವು ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಭಾಷೆ ತೋರಿಸ್ತೀವಿ, ಮೈಸೂರು ಭಾಗದ ಭಾಷೆ ತೋರಿಸ್ತೀವಿ. ಈ ಭಾಷೆಗಳನ್ನು ಬಳಸೋದು ಕೂಡ ಸಿನಿಮಾದ ಮೂಲಕ ಆಡಿಯನ್ಸನ್ನು ರೀಚ್ ಮಾಡಿಸ್ತೀವಿ ಅನ್ನೋಂಥ ಸತ್ಯ ತುಂಬ ಜನ ನಿರ್ದೇಶಕರ ಮೂಲಕ ನೀವು ಕೂಡ ಪ್ರೂವ್ ಮಾಡಿದ್ದೀರಿ. ಈ ಭಾಷೆ ಕೂಡ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಪ್ರತಿ ಸಿನಿಮಾದಲ್ಲಿ, ಇನ್ಕ್ಲೂಡಿಂಗ್ ಹೇಳು ಮೇಲೆ. ಅದಕ್ಕೆ ಇದನ್ನು ಪ್ರಯೋಗ ಅಂತ ನಾನು ಮೊದಲೇ ಹೇಳಿದೆ. ಭಾಳ ಎಲ್ಲರೂ ಅಂದ್ಕೊಳ್ಳೋದೇನು ಅಂದರೆ ಸಿನಿಮಾದಲ್ಲಿ ಒಂದೇನೋ ಮ್ಯಾಜಿಕ್ ಆಗುತ್ತೆ ಅಂತ. ಆ ಮ್ಯಾಜಿಕ್ ಆಗಬೇಕಾದ್ರೆ ಎಲ್ಲ ತಂಡದಲ್ಲಿರುವ ಪ್ರತಿಯೊಬ್ಬನೂ ಕೆಲಸ ಮಾಡಬೇಕಾಗಿದೆ. ಈಗ ಇವ್ರು ಹೇಳಿದ್ರು, ತರುಣ್ ಹೇಳ್ದ ಆಗಲೇ ಬಾರ್ಡ್ರ್ ತೋರಿಸ್ದ. ಆ ಬಾರ್ಡ್ರನ್ನ ತೋರಿಸಿ ಅಲ್ಲಿ ಆ ಬಾರ್ಡ್ರ್ ಆ ಕಡೆ ಈ ಕಡೆ ಎಲ್ಲಿ ನಡೆಯುವ ಕಥೆ ಅನ್ನೋದನ್ನು ಹೇಳಿದ್ರು. ಸೊ ಆಟೋಮೆಟಿಕಲಿ ಒಂದು ಪರಿಸರ ಆ ಭಾಷೆಯನ್ನು ನಿರ್ಧಾರ ಮಾಡುತ್ತೆ. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ಪರಿಸರದ ಭಾಷೆಯ ಜೊತೆಯಲ್ಲಿ ನಾವು ಕಥೆಯನ್ನು ಹೇಳಿದಾಗ ಅದು ತಲುಪುತ್ತೋ ಇಲ್ವೋ ಅಂತ ಭಯ ಇರುತ್ತೆ. ಅದರಿಂದ ಏನೇನೋ ಚೇಂಜ್ಗಳೆಲ್ಲ ಮಾಡಿಬಿಟ್ಟಿರ್ತಾರೆ. ಆದರೆ ಆ ಪರಿಸರ ಭಾಷೆಯ ಜೊತೆಯಲ್ಲಿ ಪುನೀತ್ ತನ್ನದೇ ಆದಂಥ ಒಂದು ಅಥೆಂಟಿಸಿಟಿನ ಹುಡುಕೊಂಡಿದ್ದಾನೆ. ಅದರಿಂದಾಗಿ ಇದು ಇಟ್ ವಿಲ್ ರೀಚ್ ದ ಮಾಸ್ ಆ್ಯಂಡ್ ದ ಕ್ಲಾಸ್. ಆಯಿತು. ಏನು ಡಿಫ್ರೆನ್ಸ್ ಇಲ್ಲ. ನಾನು ಡೈರೆಕ್ಟ್ರೆ, ಅವನು ಡೈರೆಕ್ಟರ್ ಅಷ್ಟೇ. ಡಿಫ್ರೆನ್ಸ್ ಟೆಕ್ನಾಲಜಿ ಅಷ್ಟೇ ಡಿಫ್ರೆನ್ಸ್. ದ ರೆಸ್ಟ್ ಆಫ್ ಇಟ್ ಈಸ್ ಹಿ ಹ್ಯಾಸ್ ಟು ಆ್ಯಕ್ಟ್ ಲೈಕ್ ದಟ್ ಓನ್ಲಿ, ಹಿ ಹ್ಯಾಸ್ ಟು ಡೈರೆಕ್ಟ್ ಲೈಕ್ ದಟ್ ಓನ್ಲಿ. ಓನ್ಲಿ ಥಿಂಗ್ ಇವತ್ತು ನಿಮಗೆ ಬಿಕಾಸ್ ಆಫ್ ದ ಡಿಜಿಟಲ್ ಇದರಲ್ಲಿ ಎಲ್ಲವನ್ನ ನೀವು ಕಣ್ಣು ಮುಂದೆ ಕಾಣ್ತಾ ಇದ್ದೀರಿ. ದೇರ್ ಆರ್ ಲಾಟ್ ಆಫ್ ಪಾಸಿಬಿಲಿಟಿ. ಎಷ್ಟೊಂದು ಪಾಸಿಬಿಲಿಟಿಯನ್ನು ಇದು ತೋರಿಸ್ತಾ ಇದೆ ಅಂದರೆ ನೀವು ಧೈರ್ಯವಾಗಿ ಆ ಪಾಸಿಬಿಲಿಟಿಗಳನ್ನ ತೊಗೊಳ್ಬೋದು. ಹಿಂದೆ ಅದು ಇರಲಿಲ್ಲ. ಕಾರಣ ಬಿಕಾಸ್ ಆಫ್ ದ ಟೆಕ್ನಾಲಜಿ. ಭಾಳ ಭಕ್ತಿಯಿಂದ ಭಯದಿಂದನೇ ಎಲ್ಲ ಮಾಡ್ತಾಯಿದ್ರು ಬಿಕಾಸ್ ಆಫ್ ದ ಸೆಲ್ಯುಲಾಯ್ಡ್ ಅಲ್ವಾ. ಸೊ ಆದರೆ ಈಗ ಇಲ್ಲ, ನಾವು ಒಂಚೂರು ಎಕ್ಸ್ಟ್ರಾ ತೊಗೋಣ, ಮೈಲೇಜ್ ತೊಗೋಣ, ಎಕ್ಸ್ಟ್ರಾ ಟ್ರೈ ಮಾಡೋಣ. ಆ ಟ್ರೈನಲ್ಲಿ ತಪ್ಪಿರ್ಬೋದು, ಸರಿ ಇರ್ಬೋದು, ಬಟ್ ಅದನ್ನು ನಾವು ಆಮೇಲೂ ಕೂಡ ಡಿಸೈಡ್ ಮಾಡೋಣ ಅನ್ನುವಷ್ಟರ ಮಟ್ಟಿಗೆ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತಾರೆ. ಅದರಿಂದ ಎಷ್ಟೋ ಸಲ ನನಗೆ ಅನಿಸುತ್ತೆ, ನಾನು ಏನಪ್ಪ ಎಲ್ಲ ಕಡೆ ಕತ್ಲೆ ಅಂತೀಯಪ್ಪ, ಇಷ್ಟೊಂದು ಲೈಟ್ ಹಾಕಿದೆಯಲ್ಲ ಅಂದರೆ ಬನ್ನಿ ಸರ್ ನೀವು ಕ್ಯಾಮ್ರಾದಲ್ಲೆಲ್ಲ ಇಲ್ಲಿ ನೋಡಿ ಅಂತ ಅಲ್ಲಿ ತೋರಿಸಿದಾಗ ಅರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಅದ್ವೈತ ಬಗ್ಗೆ ಭಾಳ ಖುಷಿಯಾಗಿತ್ತು. ಅಲ್ಲಿ ಕ್ಯಾಮ್ರಾಮನ್ ಹೇಗೆ ಇಡೀ ಕಾಡನ್ನು ಮುಖಗಳು ಕಾಣಿಸಿಯೂ ಕಾಣಿಸದ ಹಾಗೆ ಇಡೀ ಅಟ್ಮಾಸ್ಫಿಯರನ್ನು, ಯಾಕೆಂದರೆ ಇದು ಸಿನಿಮಾ. ಹೇಗೆ ನೀವು ಸಿನಿಮಾ ಕತ್ಲು ನೋಡಿ ಬರೀ ಕತ್ಲಲ್ಲೇ ಎಲ್ಲ ಓಡಾಡೋಕ್ಕಾಗುತ್ತಾ? ಸೊ ಎಲ್ಲೋ ಹೇಳಬೇಕಾಗುತ್ತಲ್ಲ, ತೋರಿಸ್ಬೇಕಾಗುತ್ತೆ. ಆ ತೋರಿಸುವ ಕ್ರಿಯೆ ಇದೆಯಲ್ಲ ಅದು ಭಾಳ ಇಮೇಜಿನೇಟಿವ್ ಆಗಿತ್ತು. ಎಸ್ಪೆಷಲಿ ಟೆಕ್ನಿಕ್ ಈಗ ಭಾಳ ಹ್ಯಾಂಡಿ ಆಗಿದೆ. ಅದನ್ನು ಒಳ್ಳೆ ಕಂಟೆಂಟ್ ಜೊತೆಗೆ ಕ್ಯಾರಿ ಮಾಡಿದ್ರೆ ಕನ್ನಡ ಸಿನಿಮಾ ವಿಲ್ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಟ್ರಾವೆಲ್. ಪುನೀತ್ ಅವರು, ನನ್ನ ಪ್ರಶ್ನೆ ನಿಮಗೆ, ಇದು ಎರಡು ರಾಜ್ಯದ ಕತೆ, ಅಂದರೆ ಪ್ರೇಮ ಕತೆ, ಅದರಲ್ಲೂ ಒಂದು ಕರ್ನಾಟಕ ಮತ್ತು ತಮಿಳುನಾಡು. ಹೀಗಂದಾಗ ಒಂದು ಸಣ್ಣ ಪ್ರಶ್ನೆಗಳು ಶುರುವಾಗ್ತವೆ. ಇದು ಭಾಷಾ ಸಂಘರ್ಷಣ, ಜಾತಿ ಸಂಘರ್ಷಣ, ಅಥವಾ ಕಾವೇರಿಯ ಸಂಘರ್ಷ ಇದರಲ್ಲಿದೆಯಾ, ಅಥವಾ ದುರಂತ ಅಂತ್ಯ ಕಾಣುವಂಥ ಕಥೆನ? ಆ್ಯಕ್ಚುಲಿ ಇದು ಸಂಘರ್ಷಣೆ ಅಲ್ಲ ಸರ್. ಫಸ್ಟ್ ಆಫ್ ಆಲ್ ಇದು ಒಂದು ಪ್ರೀತಿ, ಅಂದರೆ ಒಂದು ಪ್ರೇಮ ಕಥೆ ಹೇಳೋಕೆ ಹೊರಟಿರೋದು. ಪ್ರೇಮ ಕಥೆ ಜೊತೆಗೆ
ನಾವೇನು ಒಂದು ಕಾಲ್ಘಟ್ಟ ಅಂತ ತಗೊಂಡಿದ್ದೀವಲ್ಲ ಸಿನಿಮಾದಲ್ಲಿ, ಆ ಕಾಲ್ಘಟ್ಟದಲ್ಲಿ ನಡೆದಂಥ ಕೆಲವು ಘಟನೆಗಳು ಹೆಂಗೆ ಇಂಪ್ಯಾಕ್ಟ್ ಮಾಡ್ತೋ ಆ ಲವ್ ಸ್ಟೋರಿಗೆ ಅನ್ನೋದು ಅಷ್ಟೇ ಕತೆ ಮೂಲ ಸರ್. ಅಲ್ಲ, ನೀವೇನು ಆಪ್ಷನ್ಸ್ ಹೇಳಿದ್ರಲ್ಲ ಸರ್, ನೀವು ಹೇಳಿದ 3 ಆಪ್ಷನ್ ಹೇಳಿದ್ರಲ್ಲ, ಅದಲ್ಲ ಅಷ್ಟು ಹೇಳ್ತೀನಿ. ಏನು ಅಂತ ಕೇಳಬೇಡಿ, ನೀವೇನು ಹೇಳಿದ್ರಿ ಅದಲ್ಲ. ಅಲ್ಲಲ್ಲ, ಅದಲ್ಲ ಅಂತಲ್ಲ, ಯಾಕಂದ್ರೆ ಪ್ರಶ್ನೆಗಳು ಅಷ್ಟೇ. Correct, ಇಲ್ಲಿ correct. ಕಾಣ್ತಾ ಇರೋದು ಒಂದು ಕರ್ನಾಟಕ, ಒಂದು ತಮಿಳ್ನಾಡು ಅಂದಾಗ ಒಂದಿಷ್ಟು ಪ್ರಶ್ನೆಗಳು. ನೀವು ಅದಲ್ಲ ಅಂದಾಗ ಸಿನಿಮಾ ಅಂದಾಗ ಗೊತ್ತಾಗುತ್ತದೆ ಹೌದಾ ಅಂದ್ರೆ ಅಲ್ಲ ಅಂತ. ಅಂದ್ರೆ ಏನು ಹೇಳ್ತಾ ಇರೋದು, ಅದು ಇವು ನಮಗೆ ಇದಕ್ಕೆ ಕೇಳಿದಾಗ ನೆನಪಾಗುವಂಥದ್ದು ಅದು ಮೇನ್ ಇದೆ ಅಂತ ಇದೆ. ಕಾಮನ್ ಫ್ಯಾಕ್ಟರ್ಸ್ ಅಂತಂದ್ರೆ ಬಹುಶಃ ವಿ ಹ್ಯಾವ್ ಪಿಕ್ ಸಮಥಿಂಗ್ ವಿಚ್ ಇಸ್ ಅನ್ಕಾಮನ್. ಅದೇ ಸ್ಪೆಷಲಿ ಸಿನಿಮಾದು ಅಂತ ಹೇಳಕ್ ಬರ್ತೇನೆ. ನಾನು ಕತೆ ಓಕೆ ಮಾಡಿದ ರೀಸನ್ನೇ ಅದೇ ಉದ್ದೇಶಕ್ಕೋಸ್ಕರ. ಒಂದು ಹುಡುಗಿ ಲವ್ ಸ್ಟೋರಿ ಅಂದ ತಕ್ಷಣ ಇದು ಹಿಂಗೆ ಆಗುತ್ತೆ, ಇದು ಈ ಥರದೇ ಅಂತ ಒಂದು ಪ್ರಿಫಿಕ್ಸ್ ಇರುತ್ತೆ ನಮಗೆ. ಅದನ್ನು ಬಿಟ್ಟು ಮಾಡಿದಂಥದ್ದೇ ಈ ಕತೆ ಅಂತ. ದಟ್ ಇಸ್ ದ ಸ್ಟ್ರೆಂತ್ ಆಫ್ ದಿ ಸ್ಟೋರಿ. ತುಂಬಾ ಸಿನಿಮಾಗಳು ಮಾಡಿದಾಗ ನೀವು ಆ ಕತೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು, ಹಂಚ್ಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಯಾಕೆ ಪರ್ಟಿಕ್ಯುಲರ್ ಆಗಿ 7 ಮಲೆ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಿ, ಯಾವುದೇ ಕೇಳಿದ್ರು ಅದಕ್ಕೆ ಲಿಂಕ್ ಆಗಲ್ಲ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ಆಡಿಯನ್ಸ್ಗೆ ಅಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡಿ ಬರ್ಬೋದು ಅಂತ? ಅಂದ್ರೆ ಕೆಲವು ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ಇರುತ್ತೆ. ದಟ್ ಇಸ್ ದ ಹೋಲ್ ಸಿನಿಮಾ ಇಸ್ ಫುಲ್ ಎಲ್ಲ ಅದ್ರ ಬಗ್ಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ನಿಮಗೆ ಅಂತ. ನಾವು ಕತೆ ಹೇಳ್ತಾ ಇದ್ದೀನಿಲ್ಲ, ಒಂದು ಕನ್ನಡದ ಹುಡುಗ, ಒಂದು ತಮಿಳ್ನಾಡು ಹುಡುಗಿ, ಒಂದು ಬಾರ್ಡರ್ ನಡೆಯುತ್ತೆ. 2004ರಲ್ಲಿ ನಡೀತಾ ಇರುವಂತ ಒಂದು ಸ್ಟೋರಿ. ಮೋಸ್ಟ್ ಆಫ್ ಇಟ್ ಹ್ಯಾಪನ್ಸ್ ಇನ್ ಅ ನೈಟ್. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ಒಂದು ರಾತ್ರಿ ನಡೆಯುತ್ತೆ. ಬಹುಶಃ ಮೇಜರ್ ಪೋರ್ಷನ್ ಆಫ್ ದ ಸ್ಟೋರಿ ಹ್ಯಾಪನ್ಸ್ ಇನ್ ಒನ್ ನೈಟ್. ಸೊ ದಟ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್. ಸೊ ನಿಮ್ಗೆ ಆಲ್ಮೋಸ್ಟ್ ನಾನು ನಿಮಗೆ ಲೈನ್ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ನೀವು ಕೇಳ್ತಾ ಇರೋದೆಲ್ಲನೂ ಕ್ಲೈಮ್ಯಾಕ್ಸ್ ಕನೆಕ್ಟ್ ಮಾಡುವಂಥದ್ದು ಏನೋ ವಿಷಯ ಕೇಳಿದಾಗ ಅಫ್ಕೋರ್ಸ್ ನಾನು ಡಿರೇ ಮಾಡಲೇಬೇಕಾಗತ್ತೆ. ನಾನು ಇನ್ನೇನು ಕತೆ ಹೇಳೋಕ್ಕಾಗತ್ತೆ? ನಾನು ಅಷ್ಟೇ ಕೇಳ್ತಾರೆ, ಅಷ್ಟೇ ಸಿಂಪಲ್. ಸುಧೀರ್ಗೆ ಪೂರಕವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಒಂದು ಕಾದಂಬರಿ ಓದ್ತೀರಿ, ನೀವು ನಿಮ್ಮದೇ ಪಾತ್ರಗಳನ್ನು ನಿಮ್ಮದೇ ವಿಜುವಲೈಸೇಷನ್ ಮಾಡ್ಕೊಂಡು ಹೋಗ್ತೀರಿ. ಈಗ ಒಂದು ಟೀಸರ್ ನೋಡಿದ್ದೀರಿ, ವೈ ಡು ಯು ವಾಂಟ್ ದಿ ಸ್ಟೋರಿ? ನಿಮ್ಮ ಪಾತ್ರಗಳನ್ನು ನಿಮ್ಮ ಅನುಭವಕ್ಕೆ ದಕ್ಕಿದಂತಹ ಅನುಭವವನ್ನು ಇದ್ರ ಮುಖಾಂತರ ನೀವು ತಲುಪಿಸಿದಾಗ ಆ ಕ್ಯೂರಿಯಾಸಿಟಿ ಉಳಿಯುತ್ತೆ ಅನ್ನೋದಷ್ಟೇ ಒಂದು ಅರ್ಥದಲ್ಲಿ ಸರಿ ಅಂತ ನಂಗೆ ಅನ್ಸುತ್ತೆ. ಜಗಪ್ಪ ಅವರೇ, ಈ ಕಡೆ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದೆ ಕತೆ. ಸೊ ಸಿನಿಮಾದಲ್ಲಿ ನಿಮ್ಮ ಎಂಟರ್ಟೈನ್ಮೆಂಟ್ ಆ ಸ್ಪೇಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡ್ಬೋದು. ಅದೇ ಯಾವ ರೀತಿ ಅಂತ? ಅಲ್ಲ, ನಾನು ಒಬ್ಬ PC, ಅದರಲ್ಲಿ ಸೀರಿಯಸ್ ಆಗಿ ನಡೆಯೋ ಹೊತ್ತಲ್ಲಿ ಒಬ್ಬ ಕಾಮಿಡಿಯನ್, ಅಲ್ಲೊಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಿಂದ ಒಂದಷ್ಟು ಕಾಮಿಡಿ ಹೇಳಿ ಪಂಚಿಂಗ್ ಡೈಲಾಗ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ಬೇಕು ಮೇಡಮ್. ನಂಗೆ ಮಾಡಕ್ ಬರ್ದೆ ಹೋದ್ರ ಮೇಲೆ ಪಂಚ ಮಾಡಿಲ್ಲ ನೀವು ಅಂದ್ಬಿಡ್ತೀರಾ. ರಾಣಾ, ನೀವು ಹೇಳ್ತಾ ಇದ್ರಿ ಆವಾಗಲೇ, ಅಂದ್ರೆ ನೀವು ಮಾತಾಡುವಾಗ ಸ್ಟೇಜ್ ಮೇಲೆ ಹೇಳ್ತಾ ಇದ್ರಿ, ಜೊತೆಗೆ ಈಗಲೂ ಮಾತಾಡುವಾಗ ನನ್ನ 2ನೇ ಹೆಜ್ಜೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಅಂತ. ಪರ್ಟಿಕ್ಯುಲರ್ ಆಗಿ ತರುಣ್ ಸರ್ ಪ್ರೊಡಕ್ಷನ್ ಅನ್ನೋಂಥದ್ರ ಜೊತೆಗೆ ಪುನೀತ್ ಕತೆ ಹೇಳಿದಾಗ ನೀವು ರಕ್ಷಿತಾ ಮೇಡಮ್ಗೆ ಹಾಗೆ ಪ್ರೇಮ್ ಸರ್ ಜೊತೆ ಕತೆನ ಡಿಸ್ಕಷನ್ ಮಾಡಿದ್ರ? ಸೊ ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅನ್ನುವಂಥದ್ದು? ಇಲ್ಲ ಸರ್, ನಾನು ಡಿಸ್ಕಷನ್ ಮಾಡಿಲ್ಲ. ಕತೆ ಕೇಳಿದೆ, ಇಷ್ಟ ಆಯಿತು, ತರುಣ್ ಸರಿಗೆ ಸಿಕ್ಕಿದೆ, ಸರ್ ಸೂಪರ್ ಆಗಿದೆ ಅಂದೆ. ಅವರು ಓಕೆ ಡನ್, ಹಂಗಿದ್ರೆ ವಿ ವಿಲ್ ಗೋ ಹೆಡ್ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಅಷ್ಟೇ. ಇವತ್ತವರೆಗೂ ಐ ವಾಂಟ್ ಅವ್ರಿಗೂ ಆ್ಯಕ್ಚುಲಿ ನಾನು ಏನೂ ಹೇಳೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಅವ್ರ ರಿಯಾಕ್ಷನ್ ನೋಡಬೇಕು, ಏನು ಹೇಳ್ತಾರೆ, ಯಾವ ಥರ ಇದೆ ಅಂತ ಅವ್ರಿಗೇನು ಗೊತ್ತಿಲ್ಲ. ಸೊ ನಾನು ಕಾಯ್ತಾ ಇದ್ದೀನಿ, ನೋಡೋಣ. ಏನೂ ಹೇಳಿಲ್ಲ. ಇನ್ನೊಂದು ಹೇಳಿದ್ರಿ, 2 ಹೆಜ್ಜೆ ಅಪ್ಪಿತಪ್ಪಿ ಸ್ವಲ್ಪ ವೇರಿಯೇಷನ್ ಆದರೆ ತುಂಬ ಹಿಂದುಳಿದು ಬಿಡ್ತೀವಿ ಅನ್ನೋ ಥರದಲ್ಲಿ. ಈಗ ರಾಣಾ ಅವ್ರಿಗೆ ಇಷ್ಟು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡಿಂದ ಬಂದರೂ ಕೂಡ ಇಂಡಸ್ಟ್ರಿಯ ಪರಿಸ್ಥಿತಿಗೆ ಅಭಯ ಕಾಡ್ತಾ ಇದೆಯಾ? ನೆಕ್ಸ್ಟ್ ನೀವು ಚಾಯ್ಸ್ ಮಾಡುವಂಥದ್ದು, ಸ್ಟೆಪ್ ತಗೊಳ್ಳುವಂಥದ್ದು ಹೆಂಗಿದೆ ನಿಮ್ಮ ಕಲ್ಪನೆಯಲ್ಲಿ? ಇಲ್ಲ ಸರ್, ಭಯ ಅನ್ನೋದೇನು ಇಲ್ವೇ ಇಲ್ಲ. ಆ್ಯಕ್ಚುಲಿ ನಾನು ಅದನ್ನು ತುಂಬ ಪಾಸಿಟಿವ್ ರೀತಿಯಲ್ಲಿ ಹೇಳಿದ್ದು. ಈಗ ನಮ್ಮ ತರುಣ್ ಸರ್ ಆವಾಗಲೇ ಹೇಳಿದ್ರು, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದಕ್ಕಾದ ಒಂದು ರಿಸಲ್ಟ್ ಇದ್ದೇ ಇರುತ್ತೆ ಅಂತ. ಸೊ ಅಷ್ಟೇ, ಬೇಸಿಕ್ಲಿ ಆ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಹೊರಟ್ರೆ ಸಾಕು. ಸೊ ಅದನ್ನು ಪ್ರಿನ್ಸಿಪಲ್ ಆಗಿ ಇಟ್ಕೊಂಡು ನಾನು ಹುಡ್ಕಾಡ್ತಿದ್ದೆ. ಭಯ ಇಲ್ಲ. ನಾನು ಒಳ್ಳೆ ಕೆಲಸ ಮಾಡಿಲ್ಲ ಅಂದರೆ ಬೇಸಿಕ್ಲಿ ರಾಂಗ್ ಹೆಜ್ಜೆ ಇಟ್ಟು ಆ ಥರ ಆಗುತ್ತೆ ಅಂತ ಗೊತ್ತಿದ್ದು ಮಾಡಿದ್ರೆ ಅದು ನಾನ್ಸೆನ್ಸ್ ಆಗುತ್ತೆ ನನ್ನ ಕೈಯಿಂದ. ಬಟ್ ಈವನ್ ನನಗೂ ಆ ಕಾನ್ಫಿಡೆನ್ಸ್ ಇದೆ ಸರ್. 100% ನಾನು ನೋಡಿಕೊಂಡು ಹುಷಾರಾಗೆ ಒಳ್ಳೆ ಸ್ಕ್ರಿಪ್ಟು ಹಿಡಿದು ಮಾಡಿದ್ರೆ ವರ್ಕ್ ಆಗೇ ಆಗುತ್ತೆ. ಆಮೇಲೆ ಆ ಕಾನ್ಫಿಡೆನ್ಸ್ ಇಟ್ಕೊಂಡು ನಾವು ಮಾಡಿಲ್ಲ ಅಂದರೆ ಸರ್, ಯಾವ ಕೆಲಸಕ್ಕೂ ನಾವು ಕಾನ್ಫಿಡೆನ್ಸ್ ಇಟ್ಕೊಂಡು ಇದು ಆಗುತ್ತೆ ಅಂತ ಮಾಡಿಲ್ಲ ಅಂದರೆ ಯೂಸೇ ಇಲ್ವಲ್ಲ. ಸೊ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ನಾನು ಹೋಗ್ತಾ ಇರೋದು. ಸೊ ಭಯ ಅನ್ನೋದೇನಿಲ್ವೇ ಇಲ್ಲ ಸರ್. 100% ಆಗುತ್ತೆ, ಒಳ್ಳೆ ಸಿನಿಮಾಗಳು ಬರುತ್ತೆ.
ಇವಾಗ ತರುಣ್ ಸರ್ ಹೇಳಿದ್ರು ನಮ್ಮ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಸೆಕೆಂಡ್ ಹಾಫಲ್ಲಿ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ವಿ ವಿಲ್ ಹ್ಯಾವ್ ಗ್ರೇಟ್ ಮೂವೀಸ್ ಕಮಿಂಗ್ ಔಟ್. ಚೆನ್ನಾಗಿ ಮಾಡೇ ಮಾಡ್ತೀವಿ ನಾವು, ಅದ್ರಲ್ಲಿ ಒಂದು ಆಗ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್. ತರುಣ್ ಸರ್ ಕಾನ್ಫಿಡೆನ್ಸಿಂದ 3 ಸರ್. ತರುಣ್ ಸರ್, ಈ ಕಡೆ ಎಸ್ ಸರ್. ಸರ್, ಚಾಮರಾಜನಗರದ ಕಥೆಗಳು ನಿಮ್ಮನ್ನ ಎಕ್ಸೈಟ್ ಮಾಡೋಕ್ಕೆ ಇಷ್ಟೊಂದು ಎಕ್ಸೈಟ್ ಮಾಡೋಕ್ಕೆ ಕಾರಣ ಏನು ಅಂತ? ಸರ್, ಚಾಮರಾಜನಗರದ ಕಥೆಗಳು ನಿಮ್ಮನ್ನ ಎಕ್ಸೈಟ್ ಮಾಡೋಕ್ಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಕಾಟೇರದಲ್ಲೂ ನಗರದ ಪ್ರಸ್ತಾಪ ಬರುತ್ತೆ. ಈಗ ಈ ಸಿನಿಮಾ ಎತ್ಕೊಂಡಿದ್ರೆ, ಈಗ ನೆಕ್ಸ್ಟ್ ಬರ್ತಿರೋಂಥ ಒಂದು ಕೊತ್ತಲವಾಡಿ ಅಂತ ಸಿನಿಮಾನೂ ಅಂತಿದೆ. ಈಗ ಎಲ್ಲ ಒಂದಷ್ಟು ಟೀಮ್ಗಳು ಒಂದೊಂದು ಭಾಗವನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟಿರೋ. ಒಂದಷ್ಟು ಜನ ಕರಾವಳಿ ಕಥೆ ಇದಾಗಿದ್ರೆ, ಮತ್ತೊಂದಷ್ಟು ಜನ ಉತ್ತರ ಕರ್ನಾಟಕದ ಭಾಗದ ಕಥೆಗಳು ಹೇಳ್ತಾ ಇದ್ದಾರೆ. ನೀವು ಪರ್ಟಿಕ್ಯುಲರ್ಲಿ ಈ ಭಾಗದ ಕಥೆಗಳು ನಿಮ್ಗೆ ಎಕ್ಸೈಟ್ ಮಾಡೋಕ್ಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಾಸಿಫೈ ಇರುವಂಥ ಕಥೆಗಳು ಸಿಗುತ್ತೆ, ಅಥವಾ ಇಲ್ಲಿನ ಕಥೆಗಳು ಸಾಕಷ್ಟು ಇದೆ ಹೇಳೋದಕ್ಕೆ ಅನ್ನೋ ಕಾರಣಕ್ಕೆ ಏನು ಅಂತ? ಅಂದ್ರೆ ಏನಾಗಿರುತ್ತೆ, ಬಹುಶಃ ಸ್ವಲ್ಪ ಕಮ್ಮಿ ಬಂದಿರುತ್ತೆ ಆ ಭಾಗದಿಂದ ಕಥೆಗಳು ಕಮ್ಮಿ ಬಂದಾಗ ಏನ್ ಹೇಳಿದ್ರು ಸ್ವಲ್ಪ ಹೊಸದು ಅಂತ ಅನ್ಸುತ್ತೆ. ಹಾಗಾಗಿ ಈಗ ನೀವು ಹೆಂಗೆ ಒಂದು ಕರಾವಳಿ ಪ್ರದೇಶ ಅಂತ ಹೇಳಿದ್ವಿ, ಅದಕ್ಕೆ ಮುಂಚೆಯಿಂದಲೂ ಇತ್ತು. ಕರಾವಳಿ ಮಂಗಳೂರು ಅಂತ ಅಂದ ತಕ್ಷಣ ಏನಾಗೋದು, ಅವಾಗ ಸಿನಿಮಾಗಳಲ್ಲಿ ಕಾಮಿಡಿ ಯೂಸ್ ಮಾಡ್ಕೊಳ್ಳೋದು ಅಷ್ಟಕ್ಕೆ ಸೀಮಿತ ಅಂತ ಇಟ್ಕೊಂಡಿದ್ರು. ಅವಾಗ ಒಂದು ತಂಡ ಬರುತ್ತೆ, ಇಲ್ಲೂ ಅದ್ಭುತವಾದ ಕಥೆಗಳು ಹೇಳ್ತೀವಿ ನೋಡಿ ನಾವು ಅಂತ ಹೇಳಿದಾಗ ನಾವು ವಾವ್ ಅಂತ ಅನ್ಸಕ್ಕೆ ಶುರು ಮಾಡ್ತೀವಿ. ಹಂಗೇನೆ ಆ ಪ್ರಾಂತ್ಯದಲ್ಲಿ ಇವಾಗ ಚಾಮರಾಜನಗರ ಅಂತ ಅಂತಿದ್ದಂಗೆನೆ ಆ ಬಾರ್ಡರ್ ಏನು ತುಂಬಾ ಕಮ್ಮಿ ಕಥೆಗಳು ಹೇಳಿದೀವಿ ನಾವು. ಸೊ ಇಲ್ಲಿ ಅವ್ನು ಆ ಕತೆ ತಗೊಂಡ್ಬಂದಾಗ ಹೌದು ಈ ಘಟನೆನೂ ನನಗೆ ಗೊತ್ತಲ್ಲ, ಇಲ್ಲಿ ಈ ಥರದೊಂದು ಹಿಂದೆ ಈ ಥರ ನಡೆದಿರಬಹುದಲ್ವಾ ಅನ್ನೋದು ಒಂದು ಎಲಿಮೆಂಟ್ ಹೆಂಗೆ ಕನೆಕ್ಟ್ ಆಯಿತು ಅಂದಾಗ ದೆನ್ ಇಟ್ ಫೆಲ್ಟ್ ವಾವ್. ಸೊ ಅದು ನೀವು ಅದು ಬೇರೆ ಎಲ್ಲೂ ಪ್ಲೇಸ್ ಮಾಡೋಕ್ಕೆ ಆಗಲ್ಲ. ಅಟ್ಲೀಸ್ಟ್ ಇವಾಗ ಕಾಟೇರ ನೀವು ರೆಫರೆನ್ಸ್ ತೊಗೊಂಡಿದ್ದಕ್ಕೆ ಉಳುವೋನೆ ಭೂಮಿ ಒಡೆಯಾನ ಅಂತ ಅನ್ನೋದು ಇಡೀ ಇಂಡಿಯಾದಲ್ಲಿ ಆಗಿತ್ತು. ನಾನು ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದಾಗಿತ್ತು. ಅಲ್ಲಿಗೆ ನನಗೆ ಚಾಲೆಂಜ್ ಆಗಿದ್ದು ಯಾವ ಭಾಷೆ, ನಾನು ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಭಾಷೆ ಮಾತಾಡಿಸ್ಬೇಕು, ಅಥವಾ ನಾನು ಮಂಗಳೂರು ಹೋದರೆ ಆ ಭಾಷೆ ಮಾತಾಡಿಸ್ಬೇಕು ಅಂತಿದ್ದಾಗ ಓಕೆ ಹಳ್ಳಿ ಅಂತಂದಾಗ ನಮಗೆ ಮುಂಚಿಂತನೂ ಸಿನಿಮಾಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಹಳ್ಳಿಗಳು ಅಂತ ಸಾರ್ ಎಲ್ಲ ಮಾಡಿದಾಗ ಹಳ್ಳಿ ಅಂತ ತೋರಿಸಿದಾಗ ಆ ಪ್ರಾಂತ್ಯದಲ್ಲಿ ತೋರಿಸಿದ್ವಿ. ಆ ಭಾಷೆನೇ ಸ್ವಲ್ಪ ಈಸಿಯಾಗಿ ರೀಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಕಥೆನ ಅಲ್ಲಿ ಸೆಟ್ ಮಾಡಿದ್ವಿ ನಾವು. ಸೊ ಬಟ್ ಈ ಕತೆ ನೀವು ಚಾಮರಾಜನಗರ ಬಿಟ್ಟು ಬೇರೆ ಎಲ್ಲೂ ಪ್ಲೇಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ಡಿಮ್ಯಾಂಡಿಂಗ್ ದಟ್ ಪ್ಲೇಸ್. ತರುಣ್ ಸರ್, ಇಲ್ಲಿ ಓಕೆ ಡೇಟ್ ಕೂಡ 7 ಅಂತ ಆಯಿತು, ತಿಂಗಳು ಕೂಡ 7, ಟೈಟಲಲ್ಲಿ ಕೂಡ 7 ಅನ್ನುವಂಥದ್ದು ಇದೇನು ಕೋ ಇನ್ಸಿಡೆಂಟ್ ಅವ್ರು ಏನು ಅನ್ನುವಂಥ? ಟೈಟಲ್ ಫಿಕ್ಸ್ ಆಗಿತ್ತು, ಬಿಫೋರ್ ಟೈಟಲ್ ಫಿಕ್ಸ್ ಆಗಿತ್ತು. ಟೈಟಲ್ ಲಾಂಚ್ ಮಾಡ್ಬೇಕು ಯಾವಾಗ ಅಂತ ನಾವೊಂದು ಪ್ಲಾನ್ ಮಾಡಿದ್ವಿ. ದೆನ್ ಅದೇ ಹೇಳಿದ್ನಲ್ಲ, ರೆಡಿಯಾಗಿ ಇಟ್ಕೊಂಡು ಮಾಡಬೇಕು, ಸುಮ್ಮನೆ ಬಂದು ಕುತ್ಕೊಂಡು ಮಾತಾಡೋದಲ್ಲ, ಕಾಂಟೆಂಟ್ ರೆಡಿ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡೋಣ ಅಂತಿದ್ದು. ಅವಾಗ ಒಂದು ಒಳ್ಳೆ ಡೇಟ್ ಯಾವುದು ಏನು ಅಂತ ಅನ್ಕೊಂಡಿದ್ದಾಗ ನಾವು ಒಂದಷ್ಟೆಲ್ಲ ನೋಡ್ಕೊಂಡ್ವಿ. ಯಾವ್ಯಾವ ಈಗ ಏನಾಗುತ್ತೆ, ಒಂದು ಕಂಟೆಂಟ್ ಬಿಡಬೇಕು ಅಂತಂದಾಗ ಸುಮ್ಮನೆ ನಮ್ಮ ಕಂಟೆಂಟ್ ಒಂದು ಬರಬಾರ್ದು, ಬೇರೆ ಯಾರ್ಯಾರು ಏನೇನು ಕಂಟೆಂಟ್ಸ್ ಬರ್ತಾ ಇದೆ, ಕ್ಲಾಶ್ ಆಗಬಾರ್ದು, ಈ ಥರದ್ದೆಲ್ಲ ಒಂದು ಕ್ಯಾಲ್ಕುಲೇಷನ್ ನೋಡ್ತಾ ಇರುತ್ತೆ. ಸೊ ನನಗೆ ಫಸ್ಟ್ ವೀಕ್ ಆಫ್ ಜುಲೈನಲ್ಲಿ ಯಾವ್ದಾರ ಒಂದು ಡೇಟ್ ಅಂತಂದಾಗ ದೆನ್ ವಿ ಕೇಮ್ ಅಪ್ ವಿತ್ ದ ಡೇಟ್. ಓಕೆ 7 ಅಂತ ಅನ್ನೋದು ಚೆನ್ನಾಗಿದೆ ಸೌಂಡಿಂಗು. 7th ಮಂಡೇ ಬರ್ತಾ ಇದೆ, 7ನೇ ತಿಂಗಳು ಸಿಗಲ್ಲ ಅದು ಇಟ್ ಈಸ್ ಕೋ ಇನ್ಸಿಡೆನ್ಸ್ ಆ್ಯಂಡ್ ನಮಗೆ ಒಂದು ಲಕ್ ಕೂಡ. ಅದೆರಡು ಬಂತು ಚೆನ್ನಾಗಿರುತ್ತೆ ಪುಣ್ಯ ಅಂತ ನಾವು ಐ ಥಿಂಕ್ 10 days ಬಿಫೋರ್ ಡಿಸೈಡ್ ಮಾಡಿದ್ವಿ ನಾವು ಆ ಡೇಟು ಆ ಟೈಮು 7 ಗಂಟೆಗೆ ಸಾಯಂಕಾಲ ಲಾಂಚ್ ಮಾಡೋಣ ಅಂತ. ಸೊ ದಟ್ ಈಸ್ ಹೌ ಇಟ್ ಹ್ಯಾಪನ್. ನ್ಯೂಮರಾಲಜಿ ನೋಡ್ತೀರಾ ನೀವು? ಅಲ್ಲ, ನೀವು ಪ್ರಶ್ನೆ ಕೇಳಿದ 777 ನ್ಯೂಮರಾಲಜಿ ನೋಡ್ತೀರಾ? ಇಲ್ಲ ಆ ಥರ ಏನಾಗಿದ್ರೆ ಹೇಳಿ, ಕರೆಕ್ಟ್ ಆಗಿದ್ರೆ ಸ್ವಲ್ಪ ಜ್ಯೋತಿಷ್ಯ ನಮಗೂ ಗೊತ್ತಾಗಲಿ. ಚಾಮರಾಜನಗರ 7 ಅಕ್ಷರ. ನೋಡಿ, ಚಾಮರಾಜನಗರ 7 ಅಕ್ಷರ. ಸರ್, ಇದು ರಾಘವೇಂದ್ರ ಅಡಿಗ ಅಂತೇಳಿ ನಾಗಾಭರಣ ಅವರಿಗೆ ಕ್ವಶನ್ನು. ಸರ್, ನೀವು ನ್ಯಾಷನಲ್ ಫಿಲಮ್ ವಿನ್ನರು ನೀವು, ಆಯಿತಾ? ಒಟ್ಟಾರೆ ನೀವು ಇವಾಗ ಇನ್ನೂ ಆ್ಯಕ್ಟಿಂಗಿಗೆ ಬಂದಿದೆ, ತುಂಬ ದಿವಸ ಆದಮೇಲೆ ಆ್ಯಕ್ಟಿಂಗ್ ಬಂದಿದ್ದೀರಾ. ನಿಮ್ಮದು ನೆಕ್ಸ್ಟ್ ಡೈರೆಕ್ಷನ್ ಯಾವ್ದಾದ್ರು ಪ್ಲ್ಯಾನ್ ಇದೆಯಾ? ತುಂಬ ಜನಮತ ಜೋಡಿ ಅಂತ ಒಂದು ಒಳ್ಳೆ ಪಿಕ್ಚರ್ ಬರ್ತದೆ. ತುಂಬಾ ದಿವಸ ಆದ್ಮೇಲೆ ಆಕ್ಟಿಂಗ್ ಬಂದಿದ್ದೀರಾ? ಅಲ್ಲ ಅಂದ್ರೆ ಆಕ್ಸಿಡೆಂಟ್ ಅಂತ ಸಿನಿಮಾ ಶಂಕರ್ನಾಗ ಏನು ಮಾಡ್ಬೇಕು? ಅಲ್ಲಲ್ಲ, ಈಗ ಇತ್ತೀಚೆಗೆ ನಾನು ಹೇಳ್ತೇನೆ, ನೀವು ಇತ್ತೀಚೆಗೆ ತುಂಬ ದಿನ ಆದಮೇಲೆ ತೆರೆ ಮೇಲೆ ಬರ್ತಾ ಇದ್ದೀರಿ. ಈಗ ನೆಕ್ಸ್ಟ್ ಡೈರೆಕ್ಷನ್ ಏನಾದರೂ ಮತ್ತೆ ಮಾಡುವ ಇದರಲ್ಲಿ ಇದ್ದೀರಾ? ಅಂದರೆ ಇವತ್ತು ಕನ್ನಡ ಇಂಡಸ್ಟ್ರಿ ತುಂಬ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದೆ. ನಮ್ಮ ಎಲ್ಲ ಮಿತ್ರರಲ್ಲಿ ನಮ್ಮ ಮನವಿ ಏನಪ್ಪ ಅಂದರೆ, ಕನ್ನಡ ಇಂಡಸ್ಟ್ರಿ ಬಹಳ ಕಷ್ಟದಲ್ಲಿದೆ, ಅದು ಪ್ರಾಕ್ಟಿಕಲ್ ಆಗಿದೆ ಅಂತ. ಸರ್, ಅವರಾಗಲೇ ಹೇಳಿದ್ರು, ಶಿವಣ್ಣ ಭಾಳ ಚೆನ್ನಾಗಿ ಹೇಳಿದ, ಅದೊಂದು ಸರ್ಕಲ್ ಸುತ್ತುತ್ತೆ. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಆಮೇಲೆ ಸ್ವಲ್ಪ ಕೆಳಿಯುತ್ತೆ, ಆಮೇಲೆ ಚೆನ್ನಾಗಿರುತ್ತೆ, ಉಳಿಯುತ್ತೆ, ಅದು ನಡೀತಾನೇ ಇರ್ತದೆ. ಹಾಗಂತೇಳಿ ತುಂಬ ಇಡೀ ಇಂಡಸ್ಟ್ರಿನಲ್ಲಿ ಟ್ಯಾಲೆಂಟೇ ಇಲ್ಲ, ನಿಮ್ಮಲ್ಲಿ ಯಾರಿಗೂ ಡೈರೆಕ್ಟ್ರೇ ಇಲ್ಲ, ಕಂಟೆಂಟ್ ಇಲ್ಲ, ಏನಿದು? ಎಲ್ಲವೂ ಇದೆ. ಅದಕ್ಕೆ ಸರಿಯಾದ ಸಮಯಗಳು ಸೇರ್ಕೋತಾ ಹೋಗಬೇಕು.
ಒಬ್ಬ ಪುನೀತ್ ಬೇಕಾಗುತ್ತೆ, ಒಬ್ಬ ತರುಣ್ ಬೇಕಾಗುತ್ತೆ. ಅವೆಲ್ಲರ ಜೊತೆಯಲ್ಲಿ ಅದನ್ನು ಬೆಳೆಸ್ತಾ ಹೋದಂಥ ಒಂದು ಸಂಘಟಿತವಾದಂಥ ಕಾರ್ಯ ಬೇಕಾಗುತ್ತೆ. ನಮ್ಮಲ್ಲಿ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಬಹಳ ಅದ್ಭುತವಾದ ಕಥೆಗಳು ಬರ್ತವೆ. ಇದಕ್ಕೆ ಸಾಕ್ಷಿ ಇಲ್ಲಿದ್ದಾನೆ ನೀವು ಕೆಲಸ ಮಾಡಿಸ್ತಾರೆ. ಈಗ ನೀವು ಒಗ್ಗಟ್ಟು ಅನ್ನೋ ಪದ ಬಳಸಿದ್ರಿಂದ ಕೇಳ್ತಾ ಇದ್ದೀನಿ. ನಿನ್ನೆ ಅಷ್ಟೇ ರಮ್ಯಾ ಅವರು ಇಂಡಸ್ಟ್ರಿನಲ್ಲಿ ಒಗ್ಗಟ್ಟು ಕಮ್ಮಿ ಇದೆ ಅಂತ ಹೇಳಿದ್ರು. ಅವ್ರಿಗಿರ್ಬೋದೇನೋ, ಅದು ಅವ್ರಿಗೆ ಸಂಬಂಧಪಟ್ಟಾಗಿರ್ಬೋದು. ನಮಗಂತೂ ಒಗ್ಗಟ್ಟಿದೆ. ಓಕೆ, ಶೋ ಇರೋದ್ರಿಂದ ಇಲ್ಲಿ ಕೊನೆಯ ಪ್ರಶ್ನೆ ಪ್ಲೀಸ್. ಯಾರು ಆನ್ಸರ್ ಮಾಡಬೇಕು? ಸರ್ ಆ್ಯಕ್ಚುಲಿ ನಾನು ಕತೆ ಮಾಡಿಕೊಂಡು ಬಂದು ಪಿಚ್ ಮಾಡಿದಾಗ ಹೀರೋ ಇರಲಿಲ್ಲ ಕತೆಗೆ, ಅಂದರೆ ಯಾರು ಮಾಡಬೇಕು ಅನ್ನೋ ಥರದ್ದು ಇರಲಿಲ್ಲ. ಒಂದು ಕತೆಯಾಗೆ ಒಂದು ಕ್ಯಾರೆಕ್ಟ್ರಾಗೇ ಮಾಡ್ಕೊಂಡು ಬಂದಿದ್ದು. ಆ ಕ್ಯಾರೆಕ್ಟ್ರಿಗೆ ನನಗೆ ಒಂದು ದೊಡ್ಡ ಸೂಪರ್ ಸ್ಟಾರ್ ಅಥವಾ ಆ್ಯಕ್ಷನ್ ಹೀರೋ ಅನ್ನೋ ಥರದ್ದು ಹಾಕೊಡೋ ಥರದವ್ರು ಇಲ್ಲ ಅನ್ನೋ ಥರದ್ದು ಮಾತ್ರ ಕ್ಲಾರಿಟಿ ಇತ್ತು ನನಗೆ. ಅದಷ್ಟೇ ಜರ್ನಿಲಿ ನಾನು ತರುಣ್ ಸರ್ಗೆ ಅಪ್ರೋಚ್ ಮಾಡಿ ಅದು ಕತೆ ಮಾಡ್ಕೊಂಡು ಹೋಗಿದ್ದು. ಕತೆ ಮಾಡೋ ಹಂತದಲ್ಲೂ ಕೂಡ ಹೀರೋ ಯಾರು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಮೊದಲು ಕತೆ ಹೆಂಗೆಲ್ಲ ಕ್ಯಾರೆಕ್ಟರ್ ಹೆಂಗೆ ಮಾಡುತ್ತೆ ಅಷ್ಟೆಲ್ಲ ಮಾಡ್ಕೊಂಡೆ ಪೂರ್ತಿ. ಅದೊಂದು ಸರ್ಕಲ್ ಆದಮೇಲೆ ಇದಕ್ಕೆ ಯಾರು ಆರ್ಟಿಸ್ಟು ಅನ್ನೋ ಥರದ್ದು ನಾವು ಒಂದು 3-4 ಹೆಸರುಗಳನ್ನ ಇದು ಮಾಡ್ಕೊಂಡು ಹೋದಾಗ ಎಲ್ಲ ವಿಧದಲ್ಲೂ ನಮಗೆ ಪೂರಕವಾಗಿ ಅಂತ ಅನಿಸಿದ್ದು ರಾಣಾ ಸರ್ ಜೊತೆನೇ ಸೇರಿ ಡಿಸಿಷನ್ ತಗೊಂಡಿದ್ದೆ ಸರ್.